ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷವಾದ ಅತಿಥಿ ಇದ್ದಾರೆ, ಡಾಕ್ಟರ್ ವೆಂಕಟಗಿರಿ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಅಂದು ಇತಿಹಾಸವೇ ಇಲ್ಲದವರು ಇಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಸುಮಾರು ಒಂದು 20 ವರ್ಷಗಳಲ್ಲಿ ಒಂದು ಸೂತ್ರಗಳ ಮೂಲಕನೇ ಸ್ಪೋಕನ್ ಇಂಗ್ಲಿಷ್ ಅಂತ ಒಂದು ಪ್ರಾಜೆಕ್ಟ್ ನ ಕಂಡುಹಿಡಿದು 1000 ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲಿಷ್ ಕಲಿಸುವ ಏಕೈಕ ವಿಧಾನ ನಮ್ಮದು. ಇಷ್ಟು ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಇಂಗ್ಲಿಷ್ ನ ಹೇಳ್ಕೊಟ್ಟಿದ್ದೀರಾ ಅಂತ? 1 lakh ಸ್ಟೂಡೆಂಟ್ಸ್ ಕ್ಲಾಸ್ ಆಗಿದೆ. ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡೋದಾದ್ರೆ, ಈಗ ನಾವು ಮಾತಾಡ್ತಾ ಇದ್ದೀವಿ, v is equal to r plus u plus ತಾ ಇದ್ದೀವಿ, ವಿ ಆರ್ ಡಿಸ್ಕಸಿಂಗ್. ನಾನ್ ಮಾತಾಡ್ತಾ ಇದ್ದೀನಿ, i is equal to m plus u plus ತಾ ಇದ್ದೀನಿ, ಐ ಆಮ್ ಸ್ಪೀಕಿಂಗ್. ಗ್ರಾಮರ್ ಒಂದು ಸಮೇತ ಇಂಗ್ಲಿಷ್ ನ ಮಾತಾಡುವಂತ ಒಂದು ಸ್ಪೆಷಲೈಸ್ಡ್ ಮೆಥಡ್. 150 to 200 ಆಕ್ಸಲ್ ಇರೋಕ್ಕೆ ಕನ್ನಡ ಮೀನಿಂಗ್ ಇದೆ. ಅದು ಡಿಕ್ಷನರಿಯಲ್ಲಿ ಸಿಗಲ್ಲ, ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಸಿಗಲ್ಲ. ಯಾಕಂದ್ರೆ ವಿ ಹ್ಯಾವ್ ಫೌಂಡ್ ಇಟ್. ಇದನ್ನ ಕೇಳಿದಾಗ ನನಗೆ ಇಂಗ್ಲಿಷ್ ಅನ್ನಿಸ್ತಿಲ್ಲ, ಆಕ್ಚುಲಿ ಮ್ಯಾಜಿಕಲ್ ಇಂಗ್ಲಿಷ್ ಅನ್ನಿಸ್ತಿಲ್ಲ. ಇದಕ್ಕೆ ಸರ್ಕಾರದ ಸಪೋರ್ಟ್ ಇದೆಯಾ ಸರ್? ಪೊಲಿಟಿಕಲ್ ಸಪೋರ್ಟ್ ಇಲ್ದಿರಾನೇ ಇಷ್ಟೆಲ್ಲ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ಸಹಯೋಗದೊಂದಿಗೆ ಮಾಡುವಂತ ಇಚ್ಛೆ ಇದೆ. ನಮಸ್ಕಾರ ವೀಕ್ಷಕರೇ, ನಾನ್ ಸೌಜನ್ಯ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷವಾದ ಅತಿಥಿ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಡಾಕ್ಟರ್ ವೆಂಕಟಗಿರಿ. ಇವರು ಮೂಲತಃ ಮಾಲೂರಿನ ಮಾಸ್ತಿಯ ಪಿಚ್ಚಗುಂಡರ ಹಳ್ಳಿಯ ಪುಟ್ಟ ಗ್ರಾಮದವರು. ಅಂದು ಇತಿಹಾಸವೇ ಇಲ್ಲದವರು ಇಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಇಂದಿನ ವಿದ್ಯಮಾನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಇಂಗ್ಲಿಷ್ ಶಿಕ್ಷಣ ಬೇಕೇ ಬೇಕು. ಆದ್ರೆ ನಮ್ಮ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಶಿಕ್ಷಣ ಅನ್ನೋದು ನುಂಗಲಾರದ ತುತ್ತಾಗಿದೆ. ಇಂತಹ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಗಿರಿ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರ ಜೀವನವನ್ನ ಉದ್ಧಾರ ಮಾಡಿದ್ದಾರೆ ಕೂಡ. ಅದೆಷ್ಟೋ ಜನ ತಮ್ಮ ತಂದೆ ತಾಯಿಗಳನ್ನ ಕಳೆದುಕೊಂಡ ಬಳಿಕ ಅವರ ಹೆಸರಲ್ಲಿ ದಾನ ಧರ್ಮ ಮಾಡ್ತಾರೆ. ಆದ್ರೆ ಡಾಕ್ಟರ್ ಗಿರಿ ಅವರು ಶಿಕ್ಷಣವನ್ನೇ ದಾನ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ತನ್ನ ತಾಯಿ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡ ನಂತರ ಡಾಕ್ಟರ್ ಗಿರಿ ಅವರು ಮಾತೃಕೃಪಾ ಫೌಂಡೇಶನ್ ನ ಸ್ಥಾಪಿಸ್ತಾರೆ. ಇದರ ಅಡಿಯಲ್ಲಿ ಮೆಟಾ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲಿಷ್ ತರಬೇತಿ ಕೇಂದ್ರವನ್ನ ತೆಗಿತಾರೆ. ಈ ತರಬೇತಿ ಕೇಂದ್ರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇಂಗ್ಲಿಷ್ ನ ಕಲಿತು ಇಂದು ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಡಾಕ್ಟರ್ ಗಿರಿ ಅವರು ಅಂತಾನೆ ಹೇಳ್ಬಹುದು. ನಿಮ್ಗೆಲ್ಲ ಗೊತ್ತಿರಬಹುದು, ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ನಾಯಕರುಗಳು ಸ್ಪರ್ಧೆ ಮಾಡೋದಕ್ಕೂ ಮುನ್ನ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತೀವಿ, ನಮ್ಗೆ ವೋಟ್ ಮಾಡಿ ಅಂತ ಕೇಳ್ಕೊತಾರೆ. ಆದ್ರೆ ಡಾಕ್ಟರ್ ಗಿರಿ ಅವರು ಯಾವುದೇ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇಲ್ಲ. ಆದ್ರೂ ಶಿಕ್ಷಣಕ್ಕಾಗಿ ಎಷ್ಟೆಲ್ಲ ಒತ್ತು ನೀಡಿದ್ದಾರೆ. ಇವರು ರಾಜಕೀಯಕ್ಕೆ ಬರ್ಲಿ ಅಂತಿದ್ದಾರೆ ನಮ್ಮೆಲ್ಲರ ಜನರು. ಇವರ ಸಾಹಸ ಗಾದಿಯನ್ನ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ಮೊದಲಿಗೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮದೊಂದು ಕಿರು ಪರಿಚಯ. ನಮ್ಮ ಮೂಲ ಹೆಸರು ಬಂದು ವೆಂಕಟಗಿರಿ ಅಂತ. ತಾವು ಹೇಳಿದಾಗೆ ಕುಗ್ರಾಮ, ಪಿಚ್ಚುಗುಂಟ್ರಹಳ್ಳಿ ಅನ್ನುವಂತ ಒಂದು ಕುಗ್ರಾಮ, ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು. ಸೊ ಇವತ್ತು ಇಷ್ಟು ವರ್ಷಗಳಲ್ಲಿ, ಸುಮಾರು ಒಂದು 20 ವರ್ಷಗಳಲ್ಲಿ ಒಂದು ಸೂತ್ರಗಳ ಮೂಲಕನೇ ಸ್ಪೋಕನ್ ಇಂಗ್ಲಿಷ್ ಅಂತ ಒಂದು ಪ್ರಾಜೆಕ್ಟ್ ನ ಕಂಡುಹಿಡಿದು 1000 ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನ ಮಾಡಿ 10,000 ಒಂದು ಮೀಟಿಂಗ್ಸ್, ಅವೇರ್ನೆಸ್ ಮೀಟಿಂಗ್ ಅಂತ ಕರಿತೀವಿ, ಅದನ್ನ ಮಾಡಿ ಸುಮಾರು ಒಂದು 400 ಜನ ಟೀಚರ್ಸ್ ಆಗಿ ಇದೇ ಸ್ಪೋಕನ್ ಇಂಗ್ಲಿಷ್ ಫೀಲ್ಡ್ ಅಲ್ಲೇ ಟೀಚರ್ಸ್ ಆಗಿ ಕ್ರಿಯೇಟ್ ಮಾಡಿ ಈಗ ಕೆಲಸನ ಪ್ರೊಸೀಡಿಂಗ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಒಂದು ಸುಮಾರು 20 ವರ್ಷದಿಂದ ಮಾಡ್ತಾ ಇದೀವಿ. ಈಗ ನೀವ್ ಹೇಳಿದ್ರಿ 1001 ಕ್ಯಾಂಪ್ ಗಳನ್ನ ಮಾಡಿದೀವಿ ಅಂತ. ಅದರ ಪ್ರೊಸೀಜರ್ ಹೇಗಿರುತ್ತೆ ಸರ್? ನಮ್ಮ ವೀಕ್ಷಕರಿಗೆ ನೀವು ಅದನ್ನ ಹೇಳೋದಾದ್ರೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಆ ಕ್ಯಾಂಪ್ ಗಳು ಅಂತ? ಬೇಸಿಕಲಿ ನಾವು ಒಂದು ಮೂಲವಾಗಿ ತಗೊಳಕ್ ಹೋದ್ರೆ ಪೇರೆಂಟ್ಸ್ ಸಪೋರ್ಟ್ ಇಂದ ನಾವು ಕ್ಲಾಸಸ್ ನ ಮಾಡ್ತೀವಿ. ಒಂದು ಹಳ್ಳಿನಲ್ಲಿ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ಒಂದು ಪೇರೆಂಟ್ಸ್ ಸಪೋರ್ಟ್ ತಗೊಳ್ತೀವಿ. ಸೊ ನಮ್ಮ ಟೀಚರ್ಸ್ ಪೇರೆಂಟ್ಸ್ ಸಪೋರ್ಟ್ ಇಂದಾನೇ ಅವರು ಎಜುಕೇಶನ್ ಟ್ರೈನಿಂಗು, ಟೀಚರ್ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅಲ್ಲೇ ಟೀಚರ್ಸ್ ನ ಇಟ್ಟು 1 ತಿಂಗಳಿಂದ 2 ತಿಂಗಳವರೆಗೂ ಕ್ಯಾಂಪ್ ನ ನಡೆಸಿ, ಮತ್ತೆ ಅಲ್ಲೇ ಕೂಡ ಒಂದು ರಿಸಲ್ಟ್ ನ ಯಾವ ರೀತಿ ಕಲ್ಸ್ಕೊಟ್ಟಿದೀವಿ ಅಂತ ಪೇರೆಂಟ್ಸ್ ಮುಂದ್ಗಡೆನೆ ತೋರಿಸ್ಕೊಟ್ಟು ನಾವು ಆ ಕ್ಯಾಂಪ್ ನ ಎಂಡ್ ಮಾಡುವಂತದ್ದು. ಈ ರೀತಿ 1000 ಕ್ಯಾಂಪ್ಗಳು, 1001ನೇ ಕ್ಯಾಂಪು ನಮ್ಮ ಹಳ್ಳಿ, ನನ್ನ ಹುಟ್ಟೂರಲ್ಲೇ ನಾವು ಮಾಡಿ ಸಕ್ಸಸ್ ಮಾಡಿದೀವಿ. ಇದಕ್ಕೆ ಸರ್ಕಾರದ ಸಪೋರ್ಟ್ ಇದೆಯಾ ಸರ್, ಅಥವಾ ನೀವು ಸ್ವ ಇಚ್ಛೆಯಿಂದ ನೀವೇ ಮಾಡ್ತಿರೋದಾ? ಆಕ್ಚುಲಿ ಏನಂದ್ರೆ ಇದು ನಾವು ಓನ್ ಆಗಿ ಕಂಡಿಡ್ದಿರೋದ್ರಿಂದ
ಅಷ್ಟಾಗಿ ಯಾರಿಗೂ ಬೇಗ ಅರ್ಥ ಆಗೋದಿಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಂಡಿರೋಂಥವ್ರನ್ನ ಜೊತೆಲ್ಲ ಹಾಕೊಂಡು ನಾವು ಓನ್ ಆಗಿ ನಾವು ಇದುವರೆಗೂ ಮಾಡ್ಕೊಂಡ್ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ಸಹಯೋಗದೊಂದಿಗೆ ಮಾಡುವಂತ ಇಚ್ಛೆ ಇದೆ. ಮೇನ್ ಆಗಿ ನಿಮ್ಮ ಒಂದು ಈ ತರಬೇತಿ ಕೇಂದ್ರ ಆಗಿರಬಹುದು ಅಥವಾ ಅಲ್ಲಿ ಕಲಿತಾ ಇರುವ ವಿದ್ಯಾರ್ಥಿಗಳಾಗಿರಬಹುದು, ಮೇನ್ ಆಗಿ ಇವಾಗ ನಾವೇನಂತೀವಿ ಒಂದು ನಂಬಿಕೆ, ಆ ನಂಬಿಕೆ ಬಗ್ಗೆ ನೀವು ಹೇಳ್ತಾ ಇರ್ತೀರಾ ಯಾವಾಗ್ಲೂ. ಹೌದು. ಆ ನಂಬಿಕೆಯ ಬಗ್ಗೆ ನೀವೊಂದು ವರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಈ ನಂಬಿಕೆಯಿಂದ ಹೇಗೆ ಇಷ್ಟೊಂದು ದೊಡ್ಡ ತರಬೇತಿ ಕೇಂದ್ರವನ್ನ ನೀವು ಸೃಷ್ಟಿ ಮಾಡಿದ್ರಿ ಅಂತ? ಅಫ್ಕೋರ್ಸ್, ಈಗ ಬೇಸಿಕಲಿ ನೋಡೋಕ್ ಹೋದ್ರೆ ಇದನ್ನ ನಂಬಿಕೆ ಮೇಲೆನೆ ಕಟ್ಕೊಂಡ್ ಬಂದಿರ್ತೀವಿ. ಸೊ ಯಾವ ಒಬ್ಬ ಸ್ಟೂಡೆಂಟ್ ಆಗ್ಲಿ, ಟೀಚರ್ಸ್ ಆಗ್ಲಿ, ಇವತ್ತು ನಮ್ ಜೊತೆಲಿ 400-500 ಜನ ಟೀಚರ್ಸ್ ನಮ್ ಜೊತೆಲಿ ಕೆಲಸ ಮಾಡ್ತಾರಂದ್ರೆ ಅವ್ರ ಮನೆಗೆ ಹೋಗೋದು ಕೂಡ ವಾರಕ್ಕೂ 15 ದಿವಸಕ್ಕೂ ಹೋಗ್ತಾರೆ. ಅಂದ್ರೆ ಒಂದು ನಂಬಿಕೆ, ಯಾವ್ದೋ ರೂಟ್ ಅಲ್ಲಿ ಹೋದ್ರೆ ಚೆನ್ನಾಗಿರ್ತಾರೆ, ಚೆನ್ನಾಗಿ ಕೆಲಸ ಮಾಡಿ ಒಂದು ರೇಂಜ್ಗೆ ಬರ್ತಾರೆ ಅಂತ. ಸ್ಟೂಡೆಂಟ್ಸ್ ಅಷ್ಟೇ ಒಂದು ನಂಬಿಕೆ, ಕಲಿಸ್ತಾರೆ ಅನ್ನೋಂಥ ನಂಬಿಕೆ ಮೇಲೆ ಬರ್ತಾರೆ. ಮತ್ತೆ ಫ್ಯಾಮಿಲಿ ಆಗ್ಬೋದು, ಕೊಲೀಗ್ಸ್ ಆಗ್ಬೋದು, ಪ್ರತಿಯೊಬ್ರು ನಾವ್ ಹೇಳಿದ ಮಾತಿಗೆ ಅವರು ಯಾವ್ದೇ ಕಾರಣಕ್ಕೂ ಆಗೋದಲ್ಲ ಅನ್ನೋಂಥ ಮಾತೇ ಬರ್ದೇ ಇದ್ದಾಗ ಇಂಥ ಸಾಧನೆ ಮಾಡ್ಬೋದು ಅನ್ನೋಂಥದ್ನ ತೋರಿಸ್ಕೊಟ್ಟಿದೀವಿ. ಇಷ್ಟು ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಇಂಗ್ಲಿಷ್ ನ ಹೇಳ್ಕೊಟ್ಟಿದ್ದೀರಾ ಅಂತ? 1 lakh ಸ್ಟೂಡೆಂಟ್ಸ್ ಕ್ರಾಸ್ ಆಗಿ 1 lakh. 1 lakh ಚೆನ್ನಾಗಿ ಜಾಬ್ ಸಿಕ್ಕಿದೆ ಸರ್ ಅದ್ರಲ್ಲಿ? ಈಗ ಅದರಲ್ಲಿ ಆಲ್ಮೋಸ್ಟ್ ಈ ಕಲ್ತವ್ರೆಲ್ಲರೂ ಕೂಡ ಅವ್ರದೇ ಆದಂತ ರೂಟ್ ಅಲ್ಲಿ ಮೀಡಿಯಾ ಆಗ್ಬಹುದು ಅಥವಾ ಕಂಪ್ನೀಸ್ ಆಗ್ಬಹುದು ಅಥವಾ ಗೌರ್ಮೆಂಟ್ ಜಾಬ್ಸ್ ಅವ್ರದೇ ಆದಂತ ರೂಟ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಹೆಲ್ಪ್ ಆಗಿದೆ. ಮತ್ತೆ ನಮ್ಮಲ್ಲೇ 1 ಲಕ್ಷ ಜನರಲ್ಲಿ ನಮ್ಮಲ್ಲೇನೆ ಒಂದು 500 ಜನ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೋಕನ್ ಇಂಗ್ಲಿಷ್ ಫೀಲ್ಡ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ತೃಪ್ತಿ ನಮ್ಗೆ. ಈ ಒಂದು ಇಂಗ್ಲಿಷ್ ತರಬೇತಿ ಕೇಂದ್ರ ಅಥವಾ ಫೌಂಡೇಶನ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಹಾಗೇನೆ ಇದಕ್ಕೆ ಸ್ಫೂರ್ತಿ ಯಾರು? ಆಕ್ಚುಲಿ ನಮ್ಮ ವೀಕ್ಷಕರಿಗೆ ಒಂದು ಇದುವರೆಗೂ ಗೊತ್ತಿಲ್ದಿರುವಂತ ವಿಷಯ. ಬೇಸಿಕಲಿ ನಾನು ಹೇಳ್ಬೇಕಾದ್ರೆ ಇವತ್ತು ಸ್ಪೋಕನ್ ಇಂಗ್ಲಿಷ್ ಟೀಚರ್ಸ್ ಆಗಿ ಒಂದು 500 ಮೆಂಬರ್ಸ್ ಕ್ರಿಯೇಟ್ ಆಗಿದ್ದಾರೆ. ಇದ್ರ ಜೊತೆಗೆ ನನಗೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಂತೇಳಿ 5th ಸ್ಟ್ಯಾಂಡರ್ಡ್ ಫೇಲ್ಡ್ ಸ್ಟೂಡೆಂಟ್. ಮತ್ತೆ 5th ಇನ್ನೊಂದ್ಸರಿ, ಯಾಕಂದ್ರೆ ನಮ್ಮ ಕಾಲದಲ್ಲೆಲ್ಲ 5th ಗೆ ಇಂಗ್ಲಿಷ್ ಸ್ಟಾರ್ಟಿಂಗ್ ಇರ್ತಾ ಇತ್ತು. ABCD ಇಂದ ಕಲಿತಾ ಇದ್ದಿದ್ ನಾವು 5th. ಹಾಗಾಗಿ ಆ ಒಂದು ಏಜ್ಗೆ ಅಷ್ಟಾಗಿ ತಲೆಗೆ ಹೋಗಿಲ್ಲ. ಹಾಗಾಗಿ ಫೇಲ್ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಅದೇ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 5th ಓದಿದಾಗ ಮತ್ತೆ ಆ ಒಂದು ಬರ್ತಾ ದಿನಗಳಲ್ಲಿ ಇಂಗ್ಲಿಷ್ ಅನ್ನೋದು ಇಷ್ಟು ಕಬ್ಬಿಣದ ಕಡಲೆ ಇದನ್ನ ಏನಾದ್ರು ಮಾಡ್ಬೇಕು ಅಂತ ಆಲೋಚನೆ ಬಂದು, ತದನಂತರ ಸುಮಾರು ಜನ ಟೀಚರ್ಸ್ ನ ಕನ್ಸಲ್ಟ್ ಮಾಡಿ, ಸೊ ಚಿಕ್ಕ ಹುಡುಗರಿಂದಾನೇ ಅದನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಬಂದೆ ಪ್ರಾಜೆಕ್ಟ್. ಅದು ಡಿಗ್ರಿಗೆ ಬರೋಷ್ಟೊಳಗಡೆ ಒಂದು ಫೈನಲೈಸ್ ಆಯ್ತು. ಭಾರತದಲ್ಲಿ ಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲಿಷ್ ಅಂತ ನಮ್ಮ ರೂಟ್ ಅಲ್ಲಿ ಕ್ರಿಯೇಟ್ ಮಾಡುವಂತದ್ದಾಯ್ತು. ಈಗ ನೀವ್ ಹೇಳಿದ್ರಿ ಸೂತ್ರಗಳ ಮೂಲಕ ಇಂಗ್ಲಿಷ್ ಅಂತ. ನಮ್ ವೀಕ್ಷಕರಿಗೆ ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡೋದಾದ್ರೆ ಯಾವ ರೀತಿ, ಅಂದ್ರೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು? ಸೊ ಒಂದು ಸಿಂಟ್ಯಾಕ್ಸ್ ಅಂದ್ರೆ ಒಂದು ಸೂತ್ರಗಳ ಮೂಲಕ, ಬರೀ ಸೂತ್ರಗಳು ಕಲ್ತ್ರೆ ಸಾಕು. ಅನ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾವು ಮಾತಾಡ್ತಾ ಇದ್ದೀವಿ, ಇದು ನಮ್ ಕನ್ನಡ. ನಾವು ಮಾತಾಡ್ತಾ ಇದ್ದೀವಿ, ಇದು ಕನ್ನಡ. ಇಂಗ್ಲಿಷ್ ಅಲ್ಲಿ ಯಾರು ಹೇಳ್ಕೊಡ್ತಾರೆ? ಹೇಳ್ಕೊಡಕ್ ಆಗೋದಿಲ್ಲ. ನಾವೇನೋ ಒಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ಕೂಲ್ಗೆ ಹೋದ್ರೆ ಕಲಿಬಹುದು ಅಥವಾ ಎಲ್ಲಾದ್ರೂ ಟ್ಯೂಷನ್ಗೆ ಹೋದ್ರೆ ಕಲಿಬಹುದು ಏನೋ ಗೊತ್ತಿಲ್ಲ. ಬಟ್ ಇದ್ರಲ್ಲಿ ಹಿಂಗಂದ್ರೆ ಟೀಚರೇ ಬೇಕಾಗಿಲ್ಲ, ಜಸ್ಟ್ ವಿ ನೀಡ್ ಎ ಗೈಡ್, ದಟ್ಸ್ ಆಲ್. ಯಾವ ರೀತಿ ಅಂದ್ರೆ, ಈಗ ನಾವು ಮಾತಾಡ್ತಾ ಇದ್ದೀವಿ, V = R+U++ ತಾ ಇದೀವಿ, ವಿ ಆರ್ ಡಿಸ್ಕಸಿಂಗ್. ನಾನ್ ಮಾತಾಡ್ತಾ ಇದ್ದೀನಿ, I = M+U++ ತಾ ಇದೀನಿ, ಐ ಆಮ್ ಸ್ಪೀಕಿಂಗ್. ನಾನು ಈ ಪ್ರಾಜೆಕ್ಟ್ ನ ಕಂಡಿಡಿದೀನಿ, ಸೂತ್ರಗಳ ಮೂಲಕ ಇಂಗ್ಲಿಷ್ ಅನ್ನೋಂಥ ಪ್ರಾಜೆಕ್ಟ್ ನ ಕಂಡಿಡಿದೀನಿ. ಹೆಂಗ್ ಹೇಳೋದು ನಾನು? I = 2+1+ ತೀನಿ, ಮ್ಯಾಚ್ ಆಗಿಲ್ಲ, ಕಂಡಿಡಿದ್ದೀನಿ. I = M+U++ ತಾ ಇದೀನಿ, ಕಂಡಿಡಿತಾ ಇದ್ದೀನಿ, ಅದು ಮ್ಯಾಚ್ ಆಗಿಲ್ಲ. I = have+U++ ದೀನಿ, ಐ ಹ್ಯಾವ್ ಡಿಸ್ಕವರ್ಡ್ ಆರ್ ಐ ಹ್ಯಾವ್ ಫೌಂಡ್ ದಿಸ್ ಸಿಂಟ್ಯಾಕ್ಸ್. ಆ ಒಂದು ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲಿಷ್, ಗ್ರಾಮರ್ ಒಂದು ಸಮೇತ ಇಂಗ್ಲಿಷ್ ನ ಮಾತಾಡುವಂತ ಒಂದು ಸ್ಪೆಷಲೈಸ್ಡ್ ಮೆಥಡ್ ಇದು. ಇದುವರೆಗೂ ಆಕ್ಚುಲಿ ಹೇಳ್ಬೇಕಾದ್ರೆ ಈ ಮೆಥಡ್ ಯಾವ ಸ್ಕೂಲಲ್ಲೂ, ಕಾಲೇಜಲ್ಲೂ, ಐದರ್ ಗೌರ್ಮೆಂಟ್ ಆರ್ ಪ್ರೈವೇಟ್, ಯಾವ ಸ್ಕೂಲಲ್ಲೂ ಇದುವರೆಗೂ ಇಲ್ಲ. ಅನ್ನೋಂಥ ಮೆಥಡ್ ಇಂದ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅಂಡ್ ಒಂದು ಎಲ್ರು ಮೆಚ್ಚುವಂತದ್ದು ಏನು ಅಂತ ಅಂದ್ರೆ, ನಾನ್ ಕಲ್ತ್ರೆ ಮಾತ್ರ ಸಾಕು, ನಾನ್ ತಿಳ್ಕೊಂಡಿದ್ದಷ್ಟೇ ಸಾಕು, ನನ್ನ ಜ್ಞಾನ ಅಥವಾ ನಾನೇನೋ ಕಲ್ತಿದ್ದೀನಿ ಇನ್ಯಾರಿಗೋ ಯಾಕೆ ಕಲಿಸ್ಲಿ ಅಂತ ತುಂಬಾ ಜನ ಅನ್ಕೋತಾರೆ. ಅಂತದ್ರಲ್ಲಿ ನೀವು ನಾನ್ ಕಲ್ತಿರೋ ಒಂದ್ ಫಾರ್ಮುಲಾ, ನಾನ್ ಕಲ್ತಿರೋ ಒಂದ್ ಇಂಗ್ಲಿಷ್ ಈಸಿಯಾಗಿ ಬೇರೆಯವರು ಕೂಡ ಕಲೀಲಿ ಅಂತ ನೀವು ಅನ್ಕೊಂಡು ಈ ತರಬೇತಿ ಕೇಂದ್ರವನ್ನ ಶುರು ಮಾಡಿದಿರಲ್ಲ ಸರ್, ನಿಜವಾಗ್ಲೂ ಕೂಡ ಅದಕ್ಕೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ತುಂಬಾ ಜನ ಇಂಗ್ಲಿಷ್ ಕಲಿಯಕ್ಕಾಗದೆ, ಇಂಗ್ಲಿಷ್ ಮಾತಾಡಕ್ಕಾಗದೆ, ಅದೊಂಥರ ಇಂಗ್ಲಿಷ್ ಹೇಳ್ತಾರಲ್ಲ, ಅದು ಟೋಟಲಿ ಆಲ್ಮೋಸ್ಟ್ ಆಫ್ ದ ಪೀಪಲ್ಗೆ ಇಂಗ್ಲಿಷ್ ಅನ್ನೋದು ತುಂಬಾನೇ ಟಫ್. ಅಂತದ್ರಲ್ಲಿ ಅವರಿಗೆ ಈಸಿಯಾಗಿ ಕಲ್ಸ್ಕೊಡೋದಕ್ಕೆ ಹೋಗ್ತಿದ್ರ, ನಿಜಕ್ಕೂ ಗ್ರೇಟ್ ಸರ್ ನೀವು. ಅಂಡ್ ಇನ್ನು ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಯಾವ ರೀತಿ ಬೆಳೆದ್ರಿ? ಒಬ್ಬ ನಾರ್ಮಲ್ ಪೀಪಲ್ ಆತರನೇ ಬೆಳೆದ್ರ ಅಥವಾ ರಿಚ್ ಪೀಪಲ್ ಆತರ ಬೆಳೆದ್ರ? ಎಲ್ಲ ನಮ್ದು ಒಂಥರ ಮಿಕ್ಸರ್ ಲೈಫ್. ಯಾಕಂದ್ರೆ ಒಂದು ರಿಚ್ನೆಸ್ ಲೈಫು ನೋಡಿದೀವಿ, ಪೂರ್ ಲೈಫು ನೋಡಿದೀವಿ. ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ಬೆಂಗಳೂರು ರೂರಲ್ ಡಿಸ್ಟಿಕ್, ಹೊಸಕೋಟೆ ತಾಲೂಕು, ಮುತ್ತುಕ್ತಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಬೆಳೆದಿದ್ದು. ಸೊ ಅಲ್ಲೇ ಕಲ್ಕುಂಟೆ ಅನ್ನುವಂಥ ಒಂದು ಸ್ಕೂಲಲ್ಲಿ 5th ವರೆಗೂ ಸ್ಟಡಿ ಮಾಡಿ, ಅಲ್ಲೇ ಆಕ್ಚುಲಿ ಹೇಳ್ಬೇಕಾದ್ರೆ ಫೇಲ್ ಆಗಿದ್ದು ಕೂಡ 5th. ತದನಂತರ ಪಾಸ್ ಆದ್ಮೇಲೆ ಆಮೇಲೆ ಮಾಸ್ತಿ,
ಅನ್ನೋಂಥ ಇದಕ್ಕೆ ಬಂದು ಆ ಒಂದು ಆ ಟೌನ್ ಅಲ್ಲಿ ಒಂದು ಎಜುಕೇಶನ್ ಮುಗಿಸಿ ಆ ಒಂದು ಜರ್ನಿ ಹಿಂಗೆ ಸಾಧನೆ ಮಾಡಿಕೊಂಡು ಮಾಲೂರಲ್ಲಿ ಡಿಗ್ರಿ. ಸೊ ಅದಾದ್ಮೇಲೆ ಜರ್ಮನ್ ಲ್ಯಾಂಗ್ವೇಜಸ್ ಕೋರ್ಸ್ನ ಹೈಯರ್ ಡಿಪ್ಲೊಮಾ ಮಾಡ್ಕೊಂಡಿದೀವಿ. ಸೊ ಈ ರೀತಿ ಒಂದು ನಾನಾ ರೀತಿ ಕೋರ್ಸ್ಗಳನ್ನ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಸರ್ವಿಸ್ನ ಕೊಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಓಕೆ, ನಿಮ್ಮ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ರೆ ಒಂದೆರಡು ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಏನ್ ಹೇಳ್ತೀರಾ ನೀವು ವೀಕ್ಷಕರಿಗೆ? ಬಾಲ್ಯ ದಿನಗಳಂತ ಹೇಳಿದ್ರೆ ಸಾಮಾನ್ಯವಾಗಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಮಾತ್ರ ತುಂಬಾನೇ ಸ್ವಾರ್ಥಿ. ನಾನ್ ಕಲಿಬೇಕು, ಚೆನ್ನಾಗಿ ಓದ್ಬೇಕು, ಒಳ್ಳೆ ಸ್ಕೋರ್ ಬರ್ಬೇಕು ಅಂದ್ರೆ ಹೇಳ್ಬೇಕಾದ್ರೆ ಬೇಸಿಕಲಿ ನಾನು ಏನ್ ಹೋಮ್ ವರ್ಕ್ ಬರೀತೀನಿ, ನಾನು ಎಷ್ಟೊತ್ತು ಓದ್ತೀನಿ ಅನ್ನೋದು ಒಬ್ರಿಗೂ ಗೊತ್ತಾಗ್ತಾ ಇಲ್ಲ. ಅಷ್ಟು ನಾವು ಸೀಕ್ರೆಟಿವ್ ಆಗಿ ನಾವು ಪ್ರಾಜೆಕ್ಟ್ ನ ಮಾಡ್ತಾ ಇದ್ವಿ. ತುಂಬಾ ಕ್ಯೂರಿಯಾಸಿಟಿ ಇತ್ತು ಅದ್ರ ಮೇಲೆ. ಆ ರೀತಿಲಿ ಮಾಡ್ಕೊಳ್ತಾ ಬರ್ತಾ ಇದ್ವಿ. ತದನಂತರ ನಮ್ಮ ತಾಯಿಯವರು ಆಕ್ಸಿಡೆಂಟ್ ಅಲ್ಲಿ ತೀರೋದ್ಮೇಲೆ ಸೊ ಎಜುಕೇಶನ್ ಅಲ್ವಾ, ನನ್ನ ಹತ್ರ ಎಷ್ಟು ಇಟ್ಕೊಂಡಿದ್ರು, ಎಷ್ಟೇ ಟೀಚ್ ಮಾಡಿದ್ರು, ಎಷ್ಟೇ ಕೊಟ್ಟರು ಕೂಡ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನುವಂತ ಒಂದು ಅನಿಸಿಕೆ ಮೇಲೆ ಈ ಒಂದು ಕೋಚಿಂಗ್ ನ ಸ್ಟಾರ್ಟ್ ಮಾಡಿ. ನೀವು ಅವಾಗ ಹೇಳಿದ್ರಿ ನಿಮ್ಮ ಒಂದು ತರಬೇತಿಯ ಕೇಂದ್ರದ ಹೆಸರು ಮೆಟಾ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲಿಷ್ ಅಂತ. ಸೊ ಇದರ ಮೀನಿಂಗ್ ಏನು ಸರ್? ಮೆಟಾ ಅಂದ್ರೆ ಮಾತೃಕೃಪಾ ಇಂಗ್ಲಿಷ್ ಟ್ರೈನಿಂಗ್ ಅಕಾಡೆಮಿ ಅಂತ. ಸೊ ಅದು ಒಂದೊಂದು ಲೆಟರ್ ನ ತಗೊಂಡು ಮೆಟಾ ಅಂತ ಅದಾಯ್ತು. ಅದು ಸುಮಾರು ಒಂದು 10 ವರ್ಷ 12 ವರ್ಷ ಅದರಲ್ಲೇ ನಾವು ಲೀಡ್ ಮಾಡಿದ್ವಿ. ತದನಂತರ ಒಂದು ಸಂಘಟನೆಯನ್ನ ಮಾಡ್ಕೊಂಡು ಅದ್ರ ಮೂಲಕ ಒಂದು ಸರ್ವಿಸ್ ನ ಕೊಟ್ಟು ಈಗ ಧನ್ಯಸಿರಿ ಫೌಂಡೇಶನ್ ಅಂತ ಹೇಳಿ ಲೀಗಲ್ ಆಗಿ ಫೌಂಡೇಶನ್ ಮೂಲಕ ಈಗ ಕೊಡ್ತಾ ಇದೀವಿ ಸರ್ವಿಸ್. ಈ ಧನ್ಯಸಿರಿ ಅಂದ್ರೆ ಏನು ಸರ್? ನಮ್ಮ ಮಗಳ ಹೆಸರು, ಅವರ ಹುಟ್ಟದ ಮೇಲೆ ಅವ್ರ ಹೆಸರಲ್ಲೇ ಒಂದು ಫೌಂಡೇಶನ್ ನ ಮಾಡಿ ಒಂದು ಹೆಸರು ಮಾಡೋಣ. ಇದರಿಂದ ಅರ್ಥ ಆಗಿದೆ ಏನಂತಂದ್ರೆ ಹೆಣ್ಣಿಂದ ಎಲ್ಲವೂ ಸಾಧ್ಯ, ಹೆಣ್ಣೆ ಸ್ಫೂರ್ತಿ. ಅಮ್ಮನಿಗೋಸ್ಕರ ಒಂದು ಫೌಂಡೇಶನ್ ನ ಕ್ರಿಯೇಟ್ ಮಾಡ್ತಾರೆ, ಈಗ ಅವರ ಮಗಳ ಹೆಸರಲ್ಲಿ ಒಂದು ಫೌಂಡೇಶನ್ ನ ಕ್ರಿಯೇಟ್ ಮಾಡಿದರೆ ಹೆಣ್ಣು ಬೆನ್ನೆಲುಬಾಗಿ ನಿಂತ್ರೆ ಪುರುಷರು ಏನೇ ಸಾಧನೆಗಳನ್ನ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವರಂತೂ ನಿಜವಾಗ್ಲೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು. ಸೊ ಅದ್ರ ಜೊತೆಗೆ ನಮ್ಗೆ ಹೆಣ್ಣು ಅನ್ನೋಂಥದ್ದು ತುಂಬಾ ಕಲ್ತು ಬಂದಿದೆ ಅಂತ ಹೇಳ್ಬೋದು, ಬಂದಿದೆ ಅಂತ ಹೇಳ್ತಾರಲ್ಲ ಆ ರೀತಿ. ಯಾಕಂದ್ರೆ ನಮ್ಮ ಎತ್ತ ತಾಯಿಯಿಂದ ಹಿಡಿದು ನನ್ನನ್ನು ಸಾಕಿದ್ದು ನಮ್ಮ ಅಜ್ಜಿ. ನಮ್ಗೆ ಒಂದು ಹೇಳ್ಬೇಕಾದ್ರೆ ಒಂದು 12-15 ವರ್ಷ ಸಾಕಿ ಅಲ್ಲಿವರೆಗೂ ಎಜುಕೇಶನ್ ಮಾಡಿಸಿ ತದನಂತರ ಈಗ ನೋಡಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು 99% ಎಲ್ಲರೂ ಕೂಡ ಲೇಡೀಸ್. ಸೊ 24/7 ಕೆಲಸ ಮಾಡ್ತಾರೆ. ಮತ್ತೆ ಆ ಒಂದು ಫೀಲ್ಡ್ ಅಲ್ಲಿ ಇವತ್ತು 1000 ಕ್ಯಾಂಪ್ಗಳನ್ನ ನಾವು ಒಂದು ಲೀಡ್ ಮಾಡಿದೀವಿ ಅಂದ್ರೆ 1000 ಕ್ಯಾಂಪ್ಗಳಲ್ಲೂ ಟೀಚ್ ಮಾಡಿರೋರು ಲೇಡೀಸ್, ಮಹಿಳಾ ಮಣಿಗಳು. ಹಾಗಾಗಿ ನನ್ಗೆ ಒಂದು ಮಗಳ ಒಂದು ಹೆಸರಿಂದ ಏನಾದ್ರು ಮಾಡ್ಬೇಕು ಅನ್ಸ್ತು. ಹಾಗಾಗಿ ಈಗಿನ ಕ್ಯಾರಿ ಮಾಡ್ಕೊಂಡು ಓಡ್ತಾ ಇದ್ದೀನಿ. ಈ ತರಬೇತಿ ಕೇಂದ್ರ ಏನ್ ತೆರೆದಿದ್ದೀರಾ, ಇಷ್ಟು ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಬಂದಿದ್ದಾರೆ, ಇದಕ್ಕೇನು ಪೇಡ್ ತಗೊಂತೀರಾ ಅಥವಾ ಹೆಂಗೆ ಸರ್? ಏನು ಈಗ ನಮ್ಗೆ ಡೋನರ್ಸ್ ಅಂತ ಸಿಗ್ತಾರೆ. ನಾವು ಮಾಡುವಂತ ಕೆಲಸದಲ್ಲಿ ಈಗ ಒಂದು ಯಾರಿಗೋ ಒಬ್ರಿಗೆ ಒಳ್ಳೆ ಎಜುಕೇಶನ್ ಸಿಕ್ತು ಅಂತ ಹೇಳಿದ್ರೆ ಅವ್ರ ಪೇರೆಂಟ್ಸ್ ಖುಷಿಯಿಂದ ಅವ್ರ ಒಂದು ಹ್ಯಾಪಿನೆಸ್ ಇಂದ ಅವ್ರು ಏನ್ ಬೇಕಾಗಿರೋಂಥವ್ರಿಗೆ ಡೋನರ್ಸ್ ಮಾಡ್ತಾರೆ, ಡೊನೇಷನ್ ಕೊಡ್ತಾರೆ. ಅಥವಾ ನಾವೇನ್ ಮಾಡ್ತೀವಿ, ಒಂದು ಕ್ಯಾಂಪ್ ಅಂತ ಮಾಡ್ಬೇಕಾದ್ರೆ ಆ ಹಳ್ಳಿಯ ಒಂದು ಯಜಮಾನ್ತನಕ್ಕೆ ಕಟ್ಕೊಂಡಿರೋಂಥವ್ರು ರೂಮ್ ಆಗ್ಬೋದು, ಅಲ್ಲಿನ ಫೆಸಿಲಿಟೀಸ್ ಆಗ್ಬೋದು, ಹಿಂಗೆಲ್ಲ ಕೊಟ್ಟಾಗ ಅಂದ್ರೆ ನಮ್ಗೆ ಒಂದು ಎಲ್ಲೇ ಹೋಗ್ಲಿ, ಏನೇ ಕೆಲಸದ ಮೇಲೆ ಹೋದ್ರು ಕೂಡ ನಮ್ಗೆ ಸಪೋರ್ಟಿವ್ ಚೆನ್ನಾಗಿ ಸಿಗ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ನಾವು ಇದುವರೆಗೂ ನಾವು ಮೀಡಿಯಾ ಅದು ಅಂತೇಳಿ ನಾವು ಇದುವರೆಗೂ ಕಾಣಿಸಕ್ ಹೋಗಿಲ್ಲ. ಕಾರಣ ಇದೇ ಕಾರಣ. ನಮ್ ಕೆಲ್ಸಕ್ಕೆ ಎಷ್ಟು ಬೇಕೋ ದಾರಿ ಇದೆ, ಮಾಡ್ಕೊಂಡು ಹೋಗ್ತಾ ಇರೋಣ ಅನ್ನೋ ಆಲೋಚನೆ ಹೊರಟುಬಿಟ್ಟು. ಇದಿಷ್ಟು ಹೊತ್ತು ನನಗೆ ಏನ್ ಅನ್ನಿಸ್ತು ಅಂತಂದ್ರೆ ಒಂಥರ ಹೋಮ್ಲಿ ಫೀಲ್. ನೀವು ಎಲ್ಲರನ್ನು ನಡ್ಸ್ಕೊಳ್ಳೋ ರೀತಿ ಆಗಿರ್ಬಹುದು ಅಥವಾ ಹೆಣ್ಮಕ್ಳಿಗೆ ಕೊಡೋ ಗೌರವ ಆಗಿರ್ಬೋದು, ಇವೆಲ್ಲ ಒಂದ್ ಕಡೆ ಎಲ್ಲೋ ನಿಮ್ನ ಕೈ ಹಿಡ್ದಿದೆ, ಇದಂತೂ ಅನ್ನಿಸ್ತಿದೆ. ಯಾಕಂದ್ರೆ ಪ್ರತಿಯೊಂದು ಮಾತಲ್ಲೂ ಕೂಡ ಆ ಗೌರವ ಕೊಟ್ಟು ಮಾತಾಡ್ತಿರೋದಾಗಿರ್ಬೋದು, ನಮ್ಮ ಸಂಸ್ಥೆಯಲ್ಲಿ ಇರೋದು ಹೆಣ್ಮಕ್ಳು ಅಂತ ಹೇಳ್ತಿರ್ಬೋದು, ಇವೆಲ್ಲವೂ ಕೂಡ ನಿಮ್ಮನ್ನ ಕೈ ಹಿಡ್ದಿದೆ ಅಂತ ನಿಜಕ್ಕೂ ಕೂಡ ಅನ್ಸುತ್ತೆ ಸರ್. ಈ ಸಾಧನೆಗೆ ಆ ಹೆಣ್ಣು ಮಕ್ಕಳ ಆಶೀರ್ವಾದ ಕೂಡ ಕಾರಣ ಆಗಿರ್ಬೋದು. 100% ಇವತ್ತು ನಾವೆಲ್ಲ ಏನಾದ್ರು ಸಾಧನೆ ಮಾಡಿದ್ದೀವಿ ಅಥವಾ ನನ್ನ ಹೆಸರಲ್ಲಿ ಒಂದು ಸಾಧನೆ ಅನ್ನುವಂತ ಒಂದು ಬುಕ್ ಇದೆ ಅಂತ ಹೇಳಿದ್ರೆ, ಒಂದು ಆಲೋಚನೆ ಇದೆ, ಯಾರಿಗಾದ್ರೂ ಒಂದು ಚರ್ಚೆ ಮಾಡ್ತಾರಂದ್ರೆ ಹೆಣ್ಣು ಮಕ್ಕಳ ಒಂದು ನಮ್ಮ ಒಂದು ಸಪೋರ್ಟಿವ್ಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇತ್ತು, ಇವಾಗ ಯಾವ ಹಂತದಲ್ಲಿದೆ, ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವು ಈಗ ಇದುವರೆಗೂ ಕೊಟ್ಟಿರುವಂತ ಎಜುಕೇಶನ್ ನಮ್ಮ ಪೇರೆಂಟ್ಸ್, ಸ್ಟೂಡೆಂಟ್ಸ್ ಅವ್ರ ಸಹಕಾರದಿಂದ ಮಾಡ್ಕೊಂಡ್ ಬಂದಿರೋದು. ಮುಂದಿನ ದಿನಗಳಲ್ಲಿ ಸಹಕಾರದ ಒಂದು ಸಹಯೋಗದೊಂದಿಗೆ ಮತ್ತೆ ಏನು ರಾಜಕಾರಣಿಗಳಿರ್ತಾರೆ ಅವರ ಒಂದು ಸಹಕಾರ ತಗೊಂಡು ನೆಕ್ಸ್ಟ್ ಈ ಕಾಲದ ಪರಿಸ್ಥಿತಿಗೆ ತಕ್ಕಂಗೆ ಏನೆಲ್ಲ ನಮ್ಗೆ ಸಹಕಾರ ಬೇಕಾಗಿದೆ ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ಲೆವೆಲ್ಗೆ ಇದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡೋಗುವಂತ ಆಲೋಚನೆಯಲ್ಲಿ ಇದೀವಿ. ನಿಮ್ಮ ತರಬೇತಿ ಕೇಂದ್ರದ ಮೇನ್ ಹೈಲೈಟ್ಸ್ ಏನಾದ್ರೂ ಇಂಥದ್ದಿದೆಯಪ್ಪ ನಮ್ಮ ತರಬೇತಿ ಕೇಂದ್ರದಲ್ಲಿ ಅಂತ ಹೇಳೋದಾದ್ರೆ? ಫಸ್ಟ್ ಆಫ್ ಆಲ್ ನಾವು ಕಲಿಸುವಂತದ್ದು ಸಂಪ್ರದಾಯ. ಫಸ್ಟ್ ಆಫ್ ಆಲ್ ಅದನ್ನ ಇದೆಯಾ ಅಂತ ನೋಡ್ಕೊಂಡು ನೆಕ್ಸ್ಟ್ ಎರಡನೇದು ನೋಡೋದು ಫ್ಯಾಮಿಲಿ ಸಪೋರ್ಟ್. ಇವತ್ತೊಬ್ಬ ಸ್ಟೂಡೆಂಟ್ ಕಲಿಬೇಕಾದ್ರೆ ಅವ್ರಿಗೆ ಫೀಸ್ ಕಟ್ತಾರೆ ಅಥವಾ ಅವ್ರಿಗೆ ನಾಲೆಡ್ಜ್ ಇದೆ ಅನ್ನೋದು ಬಿಟ್ರೆ ಬೇರೆ ಏನು ನೋಡ್ತಾ ಇಲ್ಲ. ಆದ್ರೆ ನಮ್ಮಲ್ಲಿ ಮಾತ್ರ ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ, ಅವರ ಮನೆ ವಾತಾವರಣ ಹೆಂಗಿದೆ. ಯಾಕಂದ್ರೆ ಮನೆ ವಾತಾವರಣ ಚೆನ್ನಾಗಿದ್ರೆ ಮಾತ್ರ ಮಗು ಚೆನ್ನಾಗಿ ಕಲಿಯಕ್ಕಾಗುತ್ತೆ.
ಮನೆ ವಾತಾವರಣ ಚೆನ್ನಾಗಿಲ್ಲ ಅಂದ್ರೆ ಕಲಿಯಕ್ಕಾಗಲ್ಲ, ಅದನ್ನ ನೋಡ್ತೀವಿ. ನೆಕ್ಸ್ಟ್ ಎರಡನೇದು, ನಾವು ಈಗ ಸದ್ಯಕ್ಕೆ ಏನೋ ಒಂದು ಎಜುಕೇಶನ್ ಕಳಿಸ್ಬೇಕು ಅನ್ನೋದು ನೋಡಲ್ಲ. ಇಂಗ್ಲಿಷ್ ನ ಜೊತೆಗೆ ಇಂಟರ್ವ್ಯೂ ಸ್ಕಿಲ್ಸ್ ಆಗ್ಬೋದು, ಅಥವಾ ಅವ್ರು ಯಾವ್ದಾದ್ರು ಒಂದು ಜಾಬ್ ಹೋಗ್ಬೇಕಾದ್ರೆ ಅವ್ರಿಗೆಲ್ಲ ಏನೆಲ್ಲ ಹೈಲೈಟ್ಸ್ ಬೇಕಾಗ್ಬೋದು, ಅಥವಾ ನೆಕ್ಸ್ಟ್ ಜೀವನ ಕಟ್ಕೊಳ್ಳೋದಕ್ಕೆ ಓನ್ ಆಗಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನೆಲ್ಲ ಆಟಿಟ್ಯೂಡ್ ಬೇಕಾಗುತ್ತೆ, ಇದೆಲ್ಲ ಕೂಡ ಕೊಡ್ತಾ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಈಗ ಏನೇ ಒಂದ್ ಸಾಧನೆ ಮಾಡ್ಬೇಕಂತ ಅಂದ್ರೆ ಮೇನ್ ಆಗಿ ಎಕನಾಮಿಕ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಅದಿಲ್ಲದೆ ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಮುಂದೆ ಬರೋದಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಫ್ಕೋರ್ಸ್, ಈಗ ಫಸ್ಟ್ ಆಫ್ ಆಲ್ ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಫಸ್ಟ್ ನಾನ್ ನಂಬಿದ್ದೀನಿ ಇದ್ರಲ್ಲಿ ನಾವೇನೋ ಮಾಡ್ತೀವಿ, ಭವಿಷ್ಯ ಇದೆ ಅಂತ ಅನ್ನೋದನ್ನ ನಾನೇ ಒಂದು 20 ವರ್ಷಕ್ಕೆ ಮೊದಲು ನಂಬಿದ್ದೆ. ತದನಂತರ ಒಬ್ಬೊಬ್ಬರಾಗಿ ಅದನ್ನ ನಂಬ್ಕೊ ಬಂದ್ರು. ಆದ್ರೆ ಇದ್ರಲ್ಲಿ ಕಷ್ಟಪಟ್ರೆ, ಇದ್ರಲ್ಲಿ ಏನೋ ಒಂದು ಸರ್ವಿಸ್ ಕೊಟ್ರೆ, ನಾವ್ ಇದ್ರಲ್ಲಿ ಸೋತ್ರುನು, ದುಡ್ಡು ಕಾಸಲ್ಲಿ ಸೋತ್ರುನು ಸರ್ವಿಸ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ನ ಒಂದು ಟೀಮ್ ನ ಕಟ್ಕೊಂಡು, ನಾವ್ ಯಾರು ಕೂಡ ಇದು ಒಂದು ಸರ್ವಿಸ್ ನ ಮಾಡ್ಬೇಕಾದ್ರೆ ಸಾಧನೆಗೆ ನಾವೆಲ್ಲೂ ಕೂಡ ನಾವು ಏನೋ ತುಂಬಾ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನುವಂತ ಆಲೋಚನೆ ಇರುವಂತವ್ರು ಯಾರು ಕೂಡ ಈ ಸರ್ವಿಸ್ಗೆ ನಾವು ಮೂವ್ ಆಗೇ ಇಲ್ಲ. ನಾವು ಸಾಧನೆ ಮಾಡ್ಬೇಕು, ತದನಂತರ ಗುರ್ಸುತ್ತೆ, ಸೊಸೈಟಿ ಆಗ್ಬೋದು, ಸರ್ಕಾರ ಆಗ್ಬೋದು, ಸೊ ಗುರ್ಸುತ್ತೆ, ಆಗ ನಾವು ಲೈಫ್ ಸೆಟ್ಲ್ ಆಗ್ಬೋದು ಅಂತ. ಅದು ಈಗ ನಮ್ಗೆ ಸಿಕ್ಕಿರುವಂತ ಕಾಲ. ಈಗ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಊರಲ್ಲೇನೆ ನಾವು ಮಾಲೂರು ತಾಲೂಕಲ್ಲಿ ಪಿಚ್ಗುಂಟ್ರಹಳ್ಳಿ ಅಂತ ಒಂದು ಗ್ರಾಮ, 1001ನೇ ಹಳ್ಳಿ. ಅಲ್ಲಿ ಸಣ್ಣ ಹಳ್ಳಿ, ಅಮ್ಮ ಒಂದು ಹೇಳ್ಬೇಕಾದ್ರೆ ಒಂದು 100 ಹೌಸಸ್, ಒಂದು 100 ಮನೆಗಳು ಕೂಡ ಇಲ್ಲ ಅಲ್ಲಿ. ಅಲ್ಲಿಗೆ ಆ ತಾಲೂಕಿನ ನಂಜೇಗೌಡ ಸಾಹೇಬ್ರು ಅಂತೇಳಿ ಅವ್ರನ್ನ ಕರೆಸಿ ಅಲ್ಲಿ ಪ್ರೋಗ್ರಾಮ್ ನ ಮಾಡಿಸಿ ಕ್ಲಾಸಸ್ ನ ಕೊಟ್ಟು, ಸೊ ತದನಂತರ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಕ್ಕಳು ಅಂತೇಳಿ ಅವ್ರ ಮನೆ ಹತ್ರನೇ ಹೋಗಿ ಸೆಂಡ್ ಆಫ್ ನ ಮಾಡಿದ್ವಿ. ತುಂಬಾ ಖುಷಿ ಆಯ್ತು, ತುಂಬಾ ಹೈಲೈಟು ಆಯ್ತು. ಹಾಗಾಗಿ ಈಗ ಸಿಗ್ತಾ ಇರುವಂತ ಬೆನಿಫಿಟ್ಸು, ನಮ್ಗೆ ಸಿಗ್ತಾ ಇರುವಂತ ಗೌರವ ನಾವು ಮೊದ್ಲಿಂದ ಮಾಡ್ಕೊಂಡ್ ಬರ್ತಾ ಇರುವಂತದ್ದು. ಸೊ ಅಲ್ಲಿಗೆ ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಈಗ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋಂತ ಒಂದು ಭಾವನೆ ನಮ್ದು. ಪೊಲಿಟಿಕಲ್ ಸಪೋರ್ಟ್ ಹೇಗಿದೆ ಅಂದ್ರೆ, ಈ ಒಂದು ತರಬೇತಿ ಕೇಂದ್ರಕ್ಕೆ ಅವರ ಸಪೋರ್ಟ್ ಇದೆಯಾ, ಅಥವಾ ಮುಂಬರುವ ದಿನಗಳಲ್ಲಿ ಸಪೋರ್ಟ್ ಸಿಗಲಿದೆಯಾ? ಪೊಲಿಟಿಕಲ್ ಸಪೋರ್ಟ್ ಇಲ್ದಿರಾನೆ ಇಷ್ಟೆಲ್ಲ ಮಾಡಿದ್ವಿ. ಅದ್ರಲ್ಲಿ ಅಪ್ಸು ನೋಡಿದೀವಿ, ಡೌನ್ಸು ನೋಡಿದೀವಿ. ಸ್ವಲ್ಪ ಸೊಸೈಟಿನಲ್ಲಿ ನಮ್ಮ ಜಾಗ ಅಲ್ದಿರೋಂತ ಒಂದು ಪ್ಲೇಸ್ಗಳಿಗೆ ಹೋಗಿ, ಬೇರೆ ತಾಲೂಕುಗಳು, ಡಿಸ್ಟ್ರಿಕ್ಟ್ಗಳಿಗೆ ಹೋಗಿ ಸರ್ವಿಸ್ ಮಾಡಿರೋದ್ರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಡಿಸ್ಟರ್ಬೆನ್ಸ್ ಕೂಡ ಆಗಿರೋದಿದೆ. ಈಗ ಒಂದು ಅದ್ರ ಸಮೇತ ಪೊಲಿಟಿಕಲ್ ಸಪೋರ್ಟ್ ಸಮೇತ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಿಗೆ ನಾವು ಮಾಡುವಂತ ಕೆಲಸಕ್ಕೆ ಇನ್ನಷ್ಟು ಬಲ ಸಿಕ್ತು. ಹಾಗಾಗಿ ಇದನ್ನ ಮಾದರಿ ತಾಲೂಕಾಗಿ ಮಾಡ್ಬೇಕು. ಎಲ್ರಿಗೂ ಕೂಡ ನಮ್ಮ ಒಂದು ಪ್ರಾಜೆಕ್ಟ್ ನ ಮೂಲಕ ಎಲ್ರಿಗೂ ಎಜುಕೇಶನ್ ಸಿಗೋ ತರ ಆಗ್ಬೇಕು. ಎಲ್ಲರಿಗೂ ಟೋಟಲಿ ಕರ್ನಾಟಕ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಈ ರೀತಿ ಮೆಥಡ್ ಸಿಗೋ ತರ ಆಗ್ಬೇಕು ಅನ್ನೋದನ್ನ ಈ ನಮ್ಮ ತಾಲೂಕಿನ ಸ್ಟೂಡೆಂಟ್ಸ್ಗೆ ಕೊಟ್ಟು ಅದರ ಫಲಿತಾಂಶದೊಂದಿಗೆ ಮುಂದೆ ಹೆಜ್ಜೆ ಇಡ್ಬೇಕು ಅನ್ಕೊಂಡಿದೀವಿ. ಸೊ ಅದರ ನಮ್ಮ ಸಿಗೋಂತ ಒಂದು ಏನು ಸಹಕಾರ ಸಮೇತ ಇದನ್ನ ಮಾಡ್ಬೇಕು ಅನ್ಕೊಂಡಿದೀವಿ. ಎಕನಾಮಿಕ್ ಸಪೋರ್ಟ್ ಹಾಗೇನೆ ಪೊಲಿಟಿಕಲ್ ಸಪೋರ್ಟ್ ಜೊತೆಗೆ ಸೋಷಿಯಲ್ ಸಪೋರ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ವ್ಯಕ್ತಿ ಯಾವ್ದೋ ಒಂದು ಸಾಧನೆ ಮಾಡ್ತಾರೆ ಅಂತ ಇದ್ರೂ ಕೂಡ ಸೋಷಿಯಲ್ ಸಪೋರ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ವಿಚಾರಕ್ಕೆ ಅಂತ ಬಂದ್ರೆ ಸೋಷಿಯಲ್ ಸಪೋರ್ಟ್ ನಿಮ್ಗೆ ಹೇಗೆ ಸಿಕ್ತು ಅಥವಾ ಸಿಕ್ಕಿಲ್ವಾ? ಆಕ್ಚುಲಿ ಇದುವರೆಗೂ ನಮ್ಗೆ ಸಿಕ್ಕಿರುವಂತದ್ದು 100% ಸೋಷಿಯಲ್ ಸಪೋರ್ಟ್ ಅನ್ನೋದನ್ನ ಹೇಳ್ಬೋದು. ಯಾಕಂದ್ರೆ ಬರುವಂತ ಸ್ಟೂಡೆಂಟ್ಸು, ಆ ಪೇರೆಂಟ್ಸು, ಮತ್ತೆ ಆ ಊರಿನ ಜನ, ಮುಂದಾಳತ್ವ ಕಟ್ಕೊಂಡಿರುವಂತವ್ರು, ಅವರೆಲ್ಲರ ಸಹಕಾರದಿಂದ ನಾವ್ ಇಷ್ಟೆಲ್ಲ ಮಾಡಿದೀವಿ. ಅಂದ್ರೆ ನಾವು ಆಕ್ಚುಲಿ ಹೇಳ್ಬೇಕಾದ್ರೆ 60,000 ಜನಕ್ಕೆ ಊಟ ವಸತಿ ಕೊಟ್ಟು ಎಜುಕೇಶನ್ ಕೊಟ್ಟಿದ್ವಿ. ಸೊ ಆ ಕೊಡ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ಸ್, ಓಲ್ಡ್ ಸ್ಟೂಡೆಂಟ್ಸ್ ಯಾರು ಕಲ್ತೋಗಿರ್ತಾರೆ, ಅವ್ರ ಮನೆಗಳಲ್ಲಿ, ಅವರ ತೋಟಗಳಲ್ಲಿ ಏನ್ ಬೆಳೆದಿರ್ತಾರೆ, ತರಕಾರಿ ಆಗ್ಬೋದು, ಪ್ರತಿಯೊಂದನು ಅವರು ನಮ್ಗೆ ಸಪೋರ್ಟಿವ್ ಆಗಿ ಕೊಟ್ಟು, ಅವ್ರಿಗೆ ಸಹಕಾರ ತಂದ್ಕೊಟ್ಟು ಅಷ್ಟೆಲ್ಲ ಮಾಡೋದಕ್ಕೆ ಸಹಕಾರ ಆಯ್ತು. ಹಾಗಾಗಿ ಸೋಷಿಯಲ್ ಸಪೋರ್ಟ್ ಅನ್ನೋದನ್ನ ನಾವು 100% ಒಪ್ಕೊಳ್ತೀವಿ. ಸೋಷಿಯಲ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಇದ್ರೆ 100% ಡೆಫಿನೆಟ್ಲಿ. ಇಷ್ಟು ವರ್ಷದ ಜರ್ನಿಯಲ್ಲಿ ತರಬೇತಿ ಕೇಂದ್ರ ನಡ್ಸ್ಕೊಂಡ್ ಬಂದಿದ್ರಾ? ಯಾವ ರೀತಿನೂ ಪೊಲಿಟಿಕಲ್ ಇಶ್ಯೂ ಆಗ್ಲಿ ಅಥವಾ ಬೇರೆ ಏನು ಇಶ್ಯೂನೇ ಆಗ್ಲಿಲ್ವಾ? 100% ಆಗಿದೆ. ಯಾಕಂದ್ರೆ ನಾವು ಇವತ್ತು ನಮ್ಮ ಏನೋ ಸಾಧನೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಸೊ ಅಷ್ಟೋ ಡಿಸ್ಟರ್ಬೆನ್ಸ್ಗಳು ಕೂಡ ಆಗಿವೆ. ಸೊ ಒಂದ್ ಸ್ವಲ್ಪ ಲೀಗಲ್ ಇಶ್ಯೂಸು ಆಗಿದೆ. ಈಗ ಸ್ಟೇಷನ್ ಆಗ್ಬೋದು, ಕೋರ್ಟ್ ಆಗ್ಬೋದು, ಔಟ್ರೂ ಕೂಡ ಫೇಸ್ ಮಾಡಿರ್ತೀವಿ. ಯಾಕಂದ್ರೆ ಒಂದು ನಮ್ಮ ಜಾಗ ಅಂದಾಗ ನಮ್ಗೊಂದು ಪವರ್ ಇರುತ್ತೆ. ಈಗ ನನ್ನ ತಾಲೂಕು, ನನ್ನ ಹೋಬ್ಳಿ, ನನ್ನ ಊರು ಅಂದ್ರೆ ನನ್ಗೊಂದು ಬಲ. ನಾವು ಯಾವುದೋ ಒಂದು ತಾಲೂಕು, ಡಿಸ್ಟಿಕ್ ಹೋದಾಗ ಒಂದು ಪೊಲಿಟಿಕಲ್ ಸಪೋರ್ಟ್ ಇಲ್ಲದೆ ಇರುವಂತ ಟೈಮಲ್ಲಿ ಅವ್ರದ್ದೊಂದು ಆ ಲೋಕಲ್ ಅಲ್ಲಿ ಅವ್ರದೇ ಆದಂತ ಒಂದು ಬಲ ಇರುತ್ತೆ. ಅದು ಡಾಮಿನೇಟ್ ಮಾಡಿದಾಗ ಒಂದ್ ಸ್ವಲ್ಪ ಲೀಗಲ್ ಇಶ್ಯೂಸ್ ಆಗಿರೋದು ಕೂಡ ಇವೆ. ಮತ್ತೆ ಈ ಲೀಗಲ್ ಇಶ್ಯೂಸ್ ಅಂತ ಬಂದಾಗ ಈಗ ಪ್ರತಿಯೊಂದನ್ನು ಕೂಡ ಅದನ್ನು ಜೊತೆಲಿ ಇಟ್ಕೊಂಡು, ಈಗ ಪೊಲೀಸ್ ವ್ಯವಸ್ಥೆನೂ ಜೊತೆಲಿ ಇಟ್ಕೊಂಡು ಈಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಂಪೇರ್ ಟು ಪ್ರೀವಿಯಸ್ ಈಗ ಚೆನ್ನಾಗೆಲ್ಲ ಸರ್ವಿಸ್ ಕೂಡ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಸಿಗ್ತಾ ಇದೆ. ಅದಕ್ಕೆ ಎಲ್ರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ ಯು. ಇವಾಗಿರೋ ನಿಮ್ಮ ತರಬೇತಿ ಕೇಂದ್ರ ಲೀಗಲ್ ಇದೆಯಾ?
ಓಕೆ. ಈಗ ಧನ್ಯಸಿರಿ ಫೌಂಡೇಶನ್ ಅಂತ ಏನ್ ನಾವು ಇದ್ ಮಾಡ್ತೀವಿ, ಅದು ಫೌಂಡೇಶನ್ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ವಿ ಹ್ಯಾವ್. ಆನ್ಲೈನ್ ಕ್ಲಾಸಸ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀರಾ? ಈ ಹಿಂದೆ ಮಾಡಿದ್ರಾ ಅಥವಾ ನೆಕ್ಸ್ಟ್ ಮಾಡ್ಬೇಕು ಅಂತ ಇದ್ದೀರಾ? ಇಲ್ಲ, ಆಕ್ಚುಲಿ ನಾವು ಒನ್ಸ್ ಡ್ಯೂರಿಂಗ್ ಕೋವಿಡ್ ಮಾಡಿದ್ವಿ. ಸೊ ಒಳ್ಳೆ ಸಕ್ಸಸ್ ಆಯ್ತು. ಆ ಟೈಮಲ್ಲಿ 2 months ಕೋರ್ಸಸ್ ನ ಮಾಡ್ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದ್ವಿ. ಸೊ ಯಾವ ರೀತಿ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದಷ್ಟು ಏಳು ಬೀಳುಗಳು, ಒಂದಷ್ಟು ಕಷ್ಟ, ನೋವು, ಕಣ್ಣೀರು, ಹತಾಶೆ ಎಲ್ಲಾನು ಆಗಿರುತ್ತೆ. ಯಾವುದೋ ಈಸಿ ಅಲ್ಲ. ಇಷ್ಟು ವರ್ಷದ ಜರ್ನಿಲಿ ನಿಮಗೆ ಯಾರಿಗಾದ್ರೂ ಥ್ಯಾಂಕ್ ಯು ಹೇಳ್ಬೇಕು ಅಂತ ಅನ್ಸಿದ್ರೆ ಈ ಮುಖಾಂತರ ನೀವು ಹೇಳ್ಬಹುದು. ಯಾರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಬ್ಬ ಸ್ಟೂಡೆಂಟು, ಅವರ ಪೇರೆಂಟ್ಸು, ನನ್ನ ರಿಲೇಟಿವ್ಸು, ಫ್ರೆಂಡ್ಸು, ಪ್ರತಿಯೊಬ್ರು ಅವರ ಒಂದು ಪರಿಸ್ಥಿತಿಗೆ ಆ ಟೈಮಿಂಗ್ಸ್ ತಕ್ಕಂಗೆ ಪ್ರತಿಯೊಬ್ಬರು ಕೂಡ ನಮ್ಗೆ ಸಹಕಾರಿಯಾಗಿ ನಿಂತಿದ್ರಿ. ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಸೊ ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ನಾನು ಟೀಚರ್, ಇದು ಸ್ಪೋಕನ್ ಇಂಗ್ಲಿಷ್ ಇದನ್ನ ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡಬಹುದು ಅಂತ ತೋರಿಸ್ಕೊಟ್ಟಂಥದ್ದು ನಮ್ಮ ಗುರುಗಳೊಬ್ರು. ಅವರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಸುಮಾರು ಸರಿ ಅವ್ರನ್ನ ಮೀಟ್ ಮಾಡ್ಬೇಕಂತ ನೋಡಿದಾಗೂ ಆಗಿಲ್ಲ ಕಾರಣಾಂತರಗಳಿಂದ. ಸೊ ಹಾಗಾಗಿ ಈ ಚಾನಲ್ ಮೂಲಕ ನಮ್ಮ ವೀಕ್ಷಕರ ಮೂಲಕ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಸೊ ಇದನ್ನ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಎಲ್ಲಾ ಕಡೆನೂ ಸ್ಪೋಕನ್ ಇಂಗ್ಲಿಷ್ ಮಾಡ್ತಾರೆ, ಇದನ್ನ ವೆರೈಟಿಯಾಗಿ ಮಾಡಬಹುದು ಅನ್ನೋಂತ ಒಂದು ಆಲೋಚನೆ ಕೊಟ್ಟಂತದ್ದು. 2001ರಲ್ಲಿ ನಮ್ಗೆ ಟೀಚರ್ ಆಗಿ ಬರೋರು ಕೋದಂಡರಾಮಯ್ಯ ಸರ್ ಅಂತೇಳಿ, ಮಾಲೂರಿಂದ ಗೌರ್ಮೆಂಟ್ ಅಪಾಯಿಂಟೆಡ್, ಅಲ್ಲಿಂದ ಮಾಸ್ತಿಗೆ ಬಂದು ನಮ್ಗೆ ಸ್ಪೆಷಲ್ ಕ್ಲಾಸ್ ತಗೊಳೋರು ವಿತ್ ನೋ ಫೀಸ್ ತಗೊಳ್ದೇನೆ ಕ್ಲಾಸ್ ಮಾಡೋರು. ಅವ್ರು ಕೊಟ್ಟಂತದ್ದು ಇಂಗ್ಲಿಷ್, ಇದನ್ನ ನಾವು ಅಫಿಷಿಯಲ್ ಆಗಿ ಚಾಪ್ಟರ್ ವೈಸ್ ತಗೊಂಡು ಸ್ಪೋಕನ್ ಇಂಗ್ಲಿಷ್ ಕಲ್ಸ್ಕೊಡ್ಬೋದು ಅನ್ನೋಂತ ಕ್ಲೂ ಕೊಟ್ಟಂತವ್ರು. ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ತದನಂತರ ನಾವು ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಬ್ರು, ಈಗ ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಮ್ ಲೀಗಲ್ ಡಿಪಾರ್ಟ್ಮೆಂಟ್ ಆಗ್ಬಹುದು, ಪ್ರತಿಯೊಬ್ರು ಹೆಸರುಗಳನ್ನ ಹೇಳ್ಬೇಕಾದ್ರೆ ತುಂಬಾನೇ ಲಿಸ್ಟ್ ಇದೆ. ಸೊ ಆ ಕಾಲ ಬಂದಾಗ ಪ್ರತಿಯೊಬ್ರು ಕೂಡ ಮೀಟ್ ಮಾಡುವಂತ ಕೆಲಸ, ಥ್ಯಾಂಕ್ಸ್ ಹೇಳುವಂತ ಕೆಲಸನ ಮಾಡ್ತೀನಿ. ಈಗ ನಾವು ಇಂಗ್ಲಿಷ್ ಕಲಿಬೇಕು ಅಂತ ಅಂದ್ರೆ ಫೇಸ್ಬುಕ್ ಅಲ್ಲಿ ಕಲಿಬಹುದು, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಕಲಿಬಹುದು, ಅಥವಾ ಬುಕ್ಸ್ ಗಳಿರುತ್ತೆ, ಈ ಮುಖಾಂತರ ಕಲಿಬಹುದು. ನಿಮ್ಮ ತರಬೇತಿ ಕೇಂದ್ರದಲ್ಲಿ ಏನ್ ಡಿಫ್ರೆಂಟ್ ಇದೆ? ಅಲ್ಲಿಂದ ಇಲ್ಲಿ ಯಾಕೆ ವಿದ್ಯಾರ್ಥಿಗಳು ಬಂದು ಕಲಿಬೇಕು? ದಿಸ್ ಅ ಗ್ರೇಟ್ ಕ್ವಶನ್. ಆಕ್ಚುಲಿ ನಮ್ಮ ವೀಕ್ಷಕರು ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ನಮ್ಮಲ್ಲೇ ಯಾಕೆ ಕಲ್ತ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಯಾವುದೇ ಮೆಥಡ್ ಅಲ್ಲಿ ಕಲ್ತ್ರು ಅದು ಏನ್ ಹಳೆ ಕಾಲದ ಪದ್ಧತಿನಲ್ಲೇ ಇರುತ್ತೆ, ಹಳೆ ಮೆಥಡ್ ಅಲ್ಲೇ ಇರುತ್ತೆ. ಅಂದ್ರೆ ಇಂಗ್ಲಿಷ್ ಅನ್ನೋದು ಕಬ್ಬಿಣದ ಕಾಡಲ್ಲೇ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡೇ ಕಲಿಸ್ತಾರೆ. ಕಲ್ಸೋರು ಯಾರೇ ಕಲ್ಸ್ಲಿ ಇದು ಈಸಿ ಇದೆ ಅನ್ನೋದನ್ನ ಕಲ್ಸಕ್ಕಾಗಲ್ಲ. ಐ ಟೋಲ್ಡ್ ಯು, ಈಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಿ, ಇದನ್ನ ಯಾವ ರೀತಿ ನಾವು ಕನ್ವರ್ಟ್ ಮಾಡೋದು, ಯಾವ ರೀತಿ ಇಂಗ್ಲಿಷ್ ಅಲ್ಲಿ ತಳ್ಕೊಳ್ಳೋದು, ಯಾರನ್ನೋ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದ್ರೆ ನಮ್ಮಲ್ಲಿ ಒಂದು 50 to 60 ಸಿಂಟ್ಯಾಕ್ಸ್ ಕೊಡ್ತೀವಿ. ಆ ಸಿಂಟ್ಯಾಕ್ಸ್ ಬೈಹ್ಯಾಟ್ ಮಾಡಿದ್ರೆ ಸಾಕು, ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮ್ಗೆ ಇಂಗ್ಲಿಷ್ ತಾನಾಗೆ ಬಂದ್ಬಿಡುತ್ತೆ ಅಂತ. ನೀವು ವಿಡಿಯೋ ನೋಡ್ತಾ ಇದ್ದೀರಿ, U = R+U+ ತಾ ಇದ್ದೀರಿ, ಯು ಆರ್ ವಾಚಿಂಗ್ ದಿಸ್ ವಿಡಿಯೋ. ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, I = M+U+ ತಾ ಇದ್ದೀನಿ, ಐ ಆಮ್ ಸ್ಪೀಕಿಂಗ್ ವಿತ್ ಯು. ಈ ರೀತಿ ಏನೇ ಬ್ರಿಟಿಷರ್ ನಮ್ಮ ದೇಶ ಆಳ್ತಾ ಇದ್ರು, they = Work+U+ ತಾ ಇದ್ರು, ಬ್ರಿಟಿಷರ್ಸ್ ವರ್ ರೂಲಿಂಗ್ ಅವರ್ ಕಂಟ್ರಿ. ಈ ರೀತಿ ಸೂತ್ರಗಳ ಮೂಲಕನೇ ಇಂಗ್ಲಿಷ್, ಅಂದ್ರೆ ಗುರುನೇ ಬೇಕಾಗಿಲ್ಲ, ಜಸ್ಟ್ ಒಂದು ಅಡ್ವೈಸರ್ ಇದ್ರೆ ಸಾಕು, ನೀವು ಇಂಗ್ಲಿಷ್ ನ ಕಲಿಬಹುದು ಅನ್ನೋ ಮೆಥಡ್ ಯೂಟ್ಯೂಬ್ ಅಲ್ಲಿ ಇಲ್ಲ, ಟ್ಯೂಷನ್ಸ್ ಹೋದ್ರೆ ಸಿಗಲ್ಲ, ಅಥವಾ ಯಾರೋ ಹೇಳ್ಕೊಡ್ತಾರೆ ಅಂದ್ರೆ ಹೇಳ್ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಕಂಡಿಡ್ದಿರೋದೇ ನಾನ್ ಕಂಡಿಡ್ದಿರೋಂಥದ್ದು. ಪ್ಲಸ್ ನನ್ನ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಕಲ್ಸ್ಕೊಡೋಂಥವ್ರು ಸ್ಟೂಡೆಂಟ್ ಆಗ್ಬೋದು, ವರ್ಕರ್ ಆಗ್ಬೋದು, ಅವ್ರು ಮಾತ್ರ ಈ ಮೆಥಡ್ ಕಲ್ಸ್ಕೊಡಕ್ಕಾಗುತ್ತೆ. ಸೊ ಹಾಗಾಗಿ ಇನ್ನೊಂದ್ ಕಡೆ ಸಿಗೋದಿಲ್ಲ ಇದು. ಯಾಕಂದ್ರೆ ನನಗೆ ಇದನ್ನ ಕಂಡುಹಿಡಿಯೋದಕ್ಕೆ 8 to 9 years ಟೈಮ್ ತಗೊಂಡಿದ್ದೆ. ನಮ್ದಿದೇ ಕೆಲಸ, ಏನ್ 24/7 ಇದನ್ನ ಏನ್ ಯಾವ ರೀತಿ ತಗೊಂಡೋಗ್ಬೋದು ಅಂತ ನಾನು ಅರ್ನ್ ಮಾಡಿದಂತ ಒಂದೊಂದು ಪೈಸೆನು ಇದ್ರ ಮೇಲೆನೆ ಹಾಕಿ ಇದನ್ನ ಇವತ್ತು ಇಲ್ಲಿಗೆ ತಗೊಂಡ್ಬಂದಿರೋಂಥದ್ದು. ಇವತ್ತು ಓಪನ್ ಚಾಲೆಂಜ್ ಆಗಿ ಹೇಳ್ಬೇಕಾದ್ರೆ ಒಂದು within 15 days, if anybody SLC fail or pass, whomever can learn within 15 days the spoken English. On the stage they can speak 15 minutes almost. ಇದು ಎಂತ ದಡ್ರನ್ನು ಬುದ್ಧಿವಂತರನ್ನಾಗಿ ಮಾಡ್ಬೋದು ಇಂಗ್ಲಿಷ್ ಅಲ್ಲಿ ಬೇಗ ಕಲಿಯುವಂತ ಒಂದು ಮೆಥಡ್ ಇದು ಅಂತ. ಅಂದ್ರೆ ಈ ಬೇರೆ ಕಡೆ ಈ ಮೆಥಡ್ ಸಿಗಲ್ಲ, ಬೇರೆ ಕಡೆ ಮೆಥಡ್ ಸಿಗ್ತವೆ. ಇಂಗ್ಲಿಷ್ ನ ಕಲಿಬೇಕಾದ್ರೆ ವಾಟ್ಸ್ಆಪ್ ಮೂಲಕ ಕಲಿಬಹುದು, ಫೇಸ್ಬುಕ್ ಅಲ್ಲಿ ಸಿಗುತ್ತೆ ಅಂತಾರೆ, ಅಥವಾ ಟ್ಯೂಷನ್ಸ್ ಹೋದ್ರೆ ಎಲ್ಲೇ ಹೋದ್ರು ಕೂಡ ಈ ಮೆಥಡ್ ಸಿಗಲ್ಲ. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲಿಷ್ ಕಲಿಸುವ ಏಕೈಕ ವಿಧಾನ ನಮ್ಮದು. ಅದರ ಸೃಷ್ಟಿಕರ್ತರಾಗಿ ಇನ್ನೊಂದು ಕಡೆ ಈ ಮೆಥಡ್ ಸಿಗಲ್ಲ ಅನ್ನೋದನ್ನ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಕಡಿಮೆ ಅಂದ್ರೂ ಕೂಡ 150 to 200 ಆಕ್ಸಿಲರಿ ವರ್ಬ್ಗೆ ಕನ್ನಡ ಮೀನಿಂಗ್ ಇದೆ, ಅದು ಡಿಕ್ಷನರಿಯಲ್ಲಿ ಸಿಗಲ್ಲ, ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಸಿಗಲ್ಲ. ಯಾಕಂದ್ರೆ ವಿ ಹ್ಯಾವ್ ಫೌಂಡ್ ಇಟ್. ಯಾವುದೇ ಕಾರಣಕ್ಕೂ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಾರೆ, ನಮ್ಮ ಸ್ಟೂಡೆಂಟ್ಸ್ ನ ಯಾರಾದ್ರೂ ಕೇಳಿದ್ರೆ ಅವ್ರು ಹೇಳ್ತಾರೆ, ಬೇರೆಯವ್ರ ಕೈಯಲ್ಲಿ ಆಗಲ್ಲ. ಎಷ್ಟೇ ಮೇಧಾವಿ ಆಗಿದ್ರು ಕೂಡ ಎಲ್ಲೋ ಕಡೆ ಸುಮಾರು ಕಡೆ ಹೋದಾಗ ಡಿಬೇಟ್ ನಡೆಯುತ್ತೆ. ಪೊಲಿಟಿಷಿಯನ್ಸ್ ಆಗ್ಬಹುದು,
ಅಥವಾ ಸಂಘಟನೆಗಳು ಆಗ್ಬೋದು, ಬೇರೆ ಟೀಚರ್ಸ್ ಆಗ್ಬೋದು, ಎಲ್ಲ ಕಡೆ ಇದ್ಯಾವ ರೀತಿ ಸ್ಪೆಷಲ್. ಅಲ್ಲಿಂದ ಬಂದಿದ್ದೀರಲ್ಲ, ಕೋಲಾರ ಭಾಗದಿಂದ ಬಂದಿದ್ದೀರಲ್ಲ, ಬಳ್ಳಾರಿ ಕಡೆ ಕೆಲಸ ಮಾಡಿದ್ವಿ, ಮೈಸೂರು, ಮಂಡ್ಯ ಆ ಕಡೆ ಎಲ್ಲ ಕೆಲಸ ಮಾಡಿದ್ವಿ. ಅಲ್ಲಿ ಕೇಳೋದೊಂದೇನೆ, ಏನ್ ಸ್ಪೆಷಲ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ರಿ, ಸೊ ಇದು ಸ್ಪೆಷಲ್ ಅಂತ ಹೇಳಿ ಕರೆಕ್ಟ್ ಆಗಿ ಒಂದು 5 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ರೆ ಎವ್ರಿಬಡಿಗೆ ಕೋಪರೇಷನ್. ಅದು ನಮ್ಮ ಒಂದು ಹೈಲೈಟ್. ಇದನ್ನ ಕೇಳಿದಾಗ ನನಗೆ ಇಂಗ್ಲಿಷ್ ಅನ್ನಿಸ್ತಿಲ್ಲ, ಆಕ್ಚುಲಿ ಮ್ಯಾಜಿಕಲ್ ಇಂಗ್ಲಿಷ್ ಅನ್ನಿಸ್ತಿದೆ. Yes. ಹೇಳ್ತಿರೋ ಒಂದೊಂದು ವರ್ಡ್ಸ್ ಆಗಿರ್ಬೋದು, ಆ ಸೂತ್ರಗಳಾಗಿರ್ಬೋದು, ಇದು ಇಂಗ್ಲಿಷ್ ಅಲ್ಲ, ನಿಜ ಹೇಳ್ಬೇಕಾದ್ರೆ ಇದು ಮ್ಯಾಜಿಕಲ್ ಇಂಗ್ಲಿಷ್. ಇದನ್ನ ಈಗ ನೋಡಿ- ಇವ್ರ ಹತ್ರ ಬಿಟ್ರೆ ಯಾರ ಹತ್ರನೂ ಕಲಿಯೋದಕ್ಕೆ ಸಾಧ್ಯ ಅಂತೂ ಇಲ್ಲ. ಈಗ ನೋಡಿ, ಈಗ ಮೊಬೈಲ್ ಇದೆ, ಈಗ ನಾನ್ ಮೊಬೈಲ್ ಹಿಡ್ಕೊಂಡಿದ್ದೀನಿ, Okay. ನಾನ್ ಮೊಬೈಲ್ ಹಿಡ್ಕೊಳ್ತಾ ಇದ್ದೀನಿ, ನಾನ್ ಮೊಬೈಲ್ ಹಿಡ್ಕೊಂಡಿದ್ದೀನಿ, ನಾನ್ ಮೊಬೈಲ್ ಹಿಡ್ಕೊಳ್ತಾ ಇದ್ದೆ. ಈ ತರ ಎಷ್ಟು ಮಾತಾಡ್ತೀವಿ ಕನ್ನಡದಲ್ಲಿ, ಇಷ್ಟೆಲ್ಲ ಬರುತ್ತಲ್ಲ, ಇಂಗ್ಲಿಷ್ ಅಲ್ಲಿ ಬರಲ್ಲ. ಬಟ್ ಇಂಗ್ಲಿಷ್ ಅಲ್ಲೂ ಅಷ್ಟು ಬರುತ್ತೆ. ಅನ್ ಎಕ್ಸಾಂಪಲ್, ಇಟ್ ಈಸ್ ಕಾಲ್ಡ್ ಡಸ್ ಪ್ಲಸ್ ಎಸ್ ಪ್ಲಸ್ ತದೆ, ಇಟ್ ಈಸ್ ಕಾಲ್ಡ್ ಈಸ್ ಪ್ಲಸ್ ಉಟ್ ಪ್ಲಸ್ ತಾಯಿದೆ, ಇಟ್ ಈಸ್ ಕಾಲ್ಡ್ ಹ್ಯಾಸ್ ಪ್ಲಸ್ ಸೂಪರ್ ಪ್ಲಸ್ ದೆ, ಇಟ್ ಈಸ್ ಕಾಲ್ಡ್ ಇಟ್ ಪ್ಲಸ್ ಉಟ್ ಪ್ಲಸ್ ತು, ಇಟ್ ಈಸ್ ಕಾಲ್ಡ್ ವಾಸ್ ಪ್ಲಸ್ ಉಟ್ ಪ್ಲಸ್ ತಾಯಿತ್ತು, ಇಟ್ ಈಸ್ ಕಾಲ್ಡ್ ಹ್ಯಾಡ್ ಪ್ಲಸ್ ಸೂಪರ್ ಪ್ಲಸ್ ತು. ಮೊಬೈಲ್ ಬಿದ್ದೋಗಿದೆ, ಇಟ್ ಈಸ್ ಕಾಲ್ಡ್ ಹ್ಯಾಸ್ ಪ್ಲಸ್ ಸೂಪರ್ ಪ್ಲಸ್ ದೆ, ಮೊಬೈಲ್ ಹ್ಯಾಸ್ ಫಾಲನ್ ಡೌನ್. ಅಂದ್ರೆ ಏನೇ ಆಗ್ಲಿ, ನಾವು ಕನ್ನಡದಲ್ಲಿ ಏನ್ ಅನ್ಕೊಂಡ್ರು ಆ ಸೂತ್ರ ಗೊತ್ತಿದ್ರೆ ಸಾಕು, ಇಂಗ್ಲಿಷ್ ಕಲಿಬಹುದು. ಇದು ನಮ್ಮ ಒಂದು ಶಿಷ್ಯಂದ್ರ ಬಳಗ. ಕೆಲವರು ಇದನ್ನ ಕೋಚಿಂಗ್ ಅದು ಇದು ಮಾಡಿ ಸೊ ಸ್ವಲ್ಪ ಪ್ರಚಾರಕ್ಕೆ ತರ್ತಾ ಇದ್ರೆ, ನಮ್ಮ ಉದ್ದೇಶ ನಮಗೊಂದು ಕೆಲಸ, ನಮ್ಗೊಂದು ರೇಂಜ್ ಇರಬೇಕು, ಒಂದು ಏಜ್ ಇರಬೇಕು. ಸೊ ಆಗ ನಾವು ಈಚೆ ಬಂದು ಅದನ್ನ ಪಬ್ಲಿಸಿಟಿ ಕೊಟ್ಟಾಗ ಅದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋಂತ ಒಂದು ಇಂಟೆನ್ಷನ್ ಮೇಲೆ ಇಷ್ಟು ದಿನ ನಾವು ತಾಳ್ಮೆಯಿಂದ ಇದ್ದು ಈಗ ನಾವು ಈಚೆ ಬರುವಂತ ಪ್ರಯತ್ನದಲ್ಲಿದ್ದೀವಿ. ಇಷ್ಟು ವರ್ಷ ಒಂದ್ ತರಬೇತಿಕಿನ ತಗೋಬರೋದು ಅಂತಂದ್ರೆ ಇಟ್ಸ್ ನಾಟ್ ಈಸಿ. Yes. ನಿಮಗೆ ಖರ್ಚು ಜಾಸ್ತಿ ಆಗಿದ್ಯಾ, ಲಾಭ ಜಾಸ್ತಿ ಆಗಿದ್ಯಾ? ನಮಗೆ ಇವತ್ತು ಹೇಳ್ಬೇಕಾದ್ರೆ ನಮ್ಗೆ ಎಷ್ಟು ಖರ್ಚಾಗಿದೆಯೋ ಅದಕ್ಕಿಂತ 100 ಪಟ್ಟು ಲಾಭ ಆಗಿದೆ. ಯಾಕ ಈ ಒಂದು ಮಾತನ್ನ ಯಾಕೆ ಹೇಳ್ತೀವಿ ಅಂದ್ರೆ, ಕಾರಣ ಒಬ್ಬ ಸ್ಟೂಡೆಂಟ್ ಅವ್ರ ಎಷ್ಟೇ ಫೀಸ್ ತಗೊಂಡಿದ್ರು ಕೂಡ ಏನಕ್ಕೋಸ್ಕರ ಆಗ್ತಾರೆ ಸಾಹೇಬ್ರು ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಒಬ್ಬ ಟೀಚರ್ ನಾವು ಕಡಿಮೆ ಸಂಬಳ ಕೊಟ್ಟರು ಕೂಡ ಕೆಲಸ ಮಾಡಿರ್ತಾರೆ, ಇವತ್ತಲ್ಲ ನಾಳೆ ನಮ್ಗೆ ಹೆಸರೋಗುತ್ತೆ ಅಂತ. ಮತ್ತೆ ನಾವ್ ಎಲ್ಲೇ ಕೇಳಿದ್ರು ಕೂಡ, ಯಾವುದೇ ಒಂದು ಹೋದ್ರು ಕೂಡ ಇಂಥ ಸರ್ವಿಸ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲದ್ರಲ್ಲೂ ನಮ್ಗೆ ಕನ್ಸೆಷನ್ ಕೊಟ್ಟಿದ್ದಾರೆ. ಇವತ್ತು ನಮ್ಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ಪರಿಸ್ಥಿತಿಗಳು ಸುರೋದಾಗ ಯಾರೆಲ್ಲ ಕೂಡ ಈ ಸಾಧನೆಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ನಾವು ಅವರ ಒಂದು ಥ್ಯಾಂಕ್ಸ್ ನ ಯಾವ ರೂಪದಲ್ಲಿ ಹೇಳ್ಬೇಕಾಗಿದೆಯೋ ಆ ರೂಪದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀವಿ. ನಿಜಕ್ಕೂ ನಾವು ಕಂಡಂಗೆ ಈ ರೀತಿಯ ಒಂದು ವ್ಯಕ್ತಿತ್ವ ಅಥವಾ ಇಂಗ್ಲಿಷ್ ನ ಈ ರೀತಿನೂ ಹೇಳ್ಕೊಡ್ಬೋದು ಅಂತ ಇವತ್ತೇ ಫಸ್ಟ್ ಟೈಮ್ ಕಂಡಿದ್ದು. ನಿಜಕ್ಕೂ ಕೂಡ ಇವ್ರ ಹತ್ರ ಇಂಗ್ಲಿಷ್ ಕಲ್ತ್ರೆ ಅದರ ಲೆವೆಲ್ ಬೇರೆ ಇರುತ್ತೆ. ಗ್ಯಾರಂಟಿ ಒಂದಲ್ಲ ಒಂದಿನ ನೀಟಾಗಿ ಇಂಗ್ಲಿಷ್ ಕಲಿತೀರಾ, ಒಂದೊಳ್ಳೆ ಜಾಬ್ ಕೂಡ ನೀವು ತಗೊಳ್ತೀರಾ. ಇಷ್ಟೆಲ್ಲಾ ಸಾಧನೆ ಮಾಡಿದೀರಾ, ತುಂಬಾ ಜನ ಸಾಧನೆ ಮಾಡಿ ಚಿಕ್ಕ ವಯಸ್ಸಿದ ಸಾಧನೆ ಮಾಡಿ ಒಂದ್ ಏಜ್ ಅಂತ ಬಂದಾಗ ರಾಜಕೀಯಕ್ಕೆ ಹೋಗ್ಬಿಡ್ತೀನಿ, ಜನಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ನೀವೇನಾದ್ರೂ ರಾಜಕೀಯಕ್ಕೆ ಬರೋ ಚಾನ್ಸಸ್ ಇದೆಯಾ ಅಥವಾ ಬರ್ತೀರಾ? ಇಲ್ಲ, ನಮ್ಗೆ ಆ ಮೂಲದಲ್ಲಿ ಅಥವಾ ಒಂದು ನಮ್ಮ ಮನಸ್ಸಲ್ಲೇ ಆ ಒಂದು ಅನಿಸಿಕೆ ಇಲ್ಲ. ಬಟ್ ನಾವು ಮಾಡುವಂತ ಕೆಲಸಕ್ಕೆ ಅದ್ರ ಸಪೋರ್ಟ್ ಇದ್ರೆ ಇನ್ನೂ ಚೆನ್ನಾಗಿ ಸರ್ವಿಸ್ ಮಾಡಬಹುದು ಅನ್ನೋಂತ ಪರಿಸ್ಥಿತಿ ಉದ್ಭವ ಆದ್ರೆ ಅದನ್ನ ಡೆಫಿನೆಟ್ಲಿ ಜನಸೇವೆಗೋಸ್ಕರ ಅದು ಬೇಕಾಗುತ್ತೆ, ರಾಜಕೀಯನೂ ಬೇಕಾಗುತ್ತೆ. ರಾಜಕೀಯದಲ್ಲಿದ್ರೆ ಇನ್ನಷ್ಟು ಸರ್ವಿಸ್ ಮಾಡಬಹುದು ಅನ್ನೋಂಥ ಸಂದರ್ಭ ಬಂದ್ರೆ ಡೆಫಿನೆಟ್ಲಿ ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು, ನನ್ನ ನಂಬಿರುವಂತ ಜನ, ಸೊಸೈಟಿ ಅಕ್ಸೆಪ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಒಂದು ಆಲೋಚನೆ ಇದೆ. ಅಂಡ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫ್ಯಾಮಿಲಿ ಸಪೋರ್ಟ್ ಇದೆ, ಸೋಷಿಯಲ್ ಸಪೋರ್ಟ್ ಇದೆ, ಪೊಲಿಟಿಕಲ್ ಸಪೋರ್ಟ್ ಇದೆ, ಪ್ಲಸ್ ನಿಮ್ಮ ಸ್ಟೂಡೆಂಟ್ಸ್ ಗಳ ಸಪೋರ್ಟ್ ಇದೆ, ಅಂಡ್ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಿರೋ ಅಷ್ಟೂ ಜನರ ಸಪೋರ್ಟ್ ಇದೆ. ಅಂಡ್ ಮುಂದಿನ ದಿನಗಳಲ್ಲಿ ನೀವು ಮಾಡಿರುವ ಸಾಧನೆಗಳು ಜನಗಳಿಗೂ ಅಚ್ಚುಮೆಚ್ಚಾಗುವ ಸಾಧ್ಯತೆಗಳಿದೆ. ಆಗುತ್ತೆ ಅನ್ನೋದಕ್ಕಿಂತ ನಿಮ್ ಬಗ್ಗೆ ಗೊತ್ತಾದಾಗ ಡೆಫಿನೆಟ್ಲಿ ಆಗೇ ಆಗುತ್ತೆ. ಇನ್ನಷ್ಟು ಅಪಾರ ಅಭಿಮಾನಿಗಳ ನೀವು ಗಳಿಸ್ತೀರಾ. ಜನಗಳೇ ನಿಮ್ಮನ್ನ ಖಂಡಿತವಾಗ್ಲೂ ಕೂಡ ರಾಜಕೀಯಕ್ಕೆ ಬಂದ್ರೆ ಅವರೇ ಬೆಳೆಸ್ತಾರೆ ಅಂತ ಹೇಳ್ತೀನಿ. ಸೊ ಆ ರೀತಿ ಒಂದು ಆಲೋಚನೆ ಇದುವರೆಗೂ ಬಂದಿಲ್ಲ. ಈಗ ಒಂದು ಜನನೇ ಅಪೇಕ್ಷೆ ಪಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ರಾಜಕೀಯದ ಒಂದು ನಂಟನ್ನ ತಗೊಂಡು ಈಗ ಸರ್ವಿಸ್ ನ ನಾವು ಸ್ಟಾರ್ಟ್ ಮಾಡ್ಕೊಂತ ಹೋಗ್ತಾ ಇದೀವಿ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅದರಲ್ಲೂ ನನ್ನ ಸ್ವಂತ ಸ್ಥಳ ಮಾಲೂರು ತಾಲೂಕನ್ನೇ ಒಂದು ಸೆಲೆಕ್ಟ್ ಮಾಡ್ಕೊಂಡು, ಸೊ ಕರ್ನಾಟಕದಲ್ಲಿ ಈ ತಾಲೂಕಲ್ಲಿ ಏನಾದ್ರು ಒಂದು ಮಾಡ್ಬೇಕು, ಮಾದರಿಯಾಗಿ ತಗೊಂಡ್ಬರ್ಬೇಕು ಅನ್ನೋಂತ ಕೆಲಸ ಮಾಡ್ತಾ ಇದ್ವಿ. ಒಳ್ಳೆ ಸಹಕಾರ ಸಿಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲವರೆಗೂ ತಗೊಂಡೋಗುತ್ತೆ ಅಂತ ಸೊ ಕಾಕ್ ಮಾಡ್ಬೇಕು. ನಿಮ್ಮ ಬಿಚ್ಚುಗುಂಟರ ಹಳ್ಳಿಯಲ್ಲಿ ನೀವು 1001ನೇ ಕ್ಯಾಂಪ್ ಮಾಡಿದ್ರಿ ಅಂತ ಹೇಳಿದ್ರಿ. ಆ 1000 ಕ್ಯಾಂಪ್ಗೂ 1001ನೇ ಕ್ಯಾಂಪ್ಗೂ ಏನ್ ಡಿಫ್ರೆನ್ಸ್? ನಮ್ಮ ಸ್ವಂತ ಹಳ್ಳಿಯಲ್ಲಿ ಮಾಡಿದಾಗ ನಮ್ಗೊಂದು ಹೊಸ ಅನುಭವ. ಯಾಕಂದ್ರೆ ಊರಿನ ವಾತಾವರಣ, ನಾನ್ ಬೆಳೆದಂತ ಊರು, ಮತ್ತೆ ಆ ಒಂದು ಪೊಲಿಟಿಕಲ್ ಸಪೋರ್ಟ್ ಆಗ್ಬಹುದು, ನಮ್ಗೆ ಸಿಗೋಂತ ಏನೇ ಕೆಲಸ ಹೇಳಿದ್ರು ಕೂಡ ಥಟ್ ಅಂತ ಮಾಡೋಂತ ಜನ, ನನ್ನ ಕೊಲೀಗ್ಸು, ಫ್ರೆಂಡ್ಸು ಎಲ್ಲ ಒಂದು ವಿಶೇಷವಾಗಿ ಒಂದು ರೀತಿ ಹಬ್ಬದ ತರ ಇತ್ತು. ಸೊ ಬೇರೆ ಹಳ್ಳಿಗಳಲ್ಲಿ ಕ್ಯಾಂಪ್ಗಳಲ್ಲಿ ಹೋದಾಗ ಅಲ್ಲಿ ನಮ್ ಕೆಲಸ ಏನಿದೆಯೋ ಅದೇನೆ, ನಾವ್ ಇನ್ನು ನಮ್ ಕೆಲಸ ಬಿಟ್ಟು ಇನ್ನೇನು ಮಾಡಕ್ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಎಲ್ಲಾ ವಾತಾವರಣನೂ ಆಯ್ತು. ಸೊ ಒಂದೇ ಈ ತರ ಈ ಭಾಗದ MLA ಅವ್ರನ್ನ ಮೀಟ್ ಮಾಡ್ಬೇಕಂದ ತಕ್ಷಣ ಅವ್ರ ಕೆಲಸ ಎಲ್ಲ ಬಿಟ್ಟು ಸುಮಾರು ಒಂದು 20-30 ಜನ ಬಂದ್ರು. ಸೊ ಅದೇ ರೀತಿನೇ ಒಂದು ಸೆಂಡ್ ಆಫ್ ಕೊಡ್ಬೇಕಂದ್ರೆ, ಹೌದಾ ಮಕ್ಕಳ ಬಗ್ಗೆ ಅಂತೇಳಿ
ಊರ್ ಪೂರ್ತಿ ಮುಂದಾದ್ರು. ಈ ರೀತಿ ಒಂದು ಹೊಸ ವಾತಾವರಣ ಬಂತು. ಅದಕ್ಕೋಸ್ಕರನೇ ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ 1001ನೇ ಹಳ್ಳಿ ನಮ್ಮ ಪ್ರೋಗ್ರಾಮ್ಗೆ, ನಮ್ಮ ಹಳ್ಳಿಯ ಪ್ರೋಗ್ರಾಮ್ ಕೊಟ್ಟಂತದ್ದು ಪಿಚ್ಚುಗೊಂಡ್ರ ಹಳ್ಳಿ ಮಾಡೆಲ್ ಅಂತ ಒಂದು ಟೈಟಲ್ ಕೊಟ್ಟಿದ್ವಿ. ಅಂದ್ರೆ ಮಾಡಲ್ ಈ ಹಳ್ಳಿನಲ್ಲಿ ಏನ್ ಮಾಡ್ತೀವಿ ಅದನ್ನ ಕಾಪಿ ಮಾಡಿದ್ರೆ ಸಾಕು. ಹಾಗಾಗಿ ನನ್ಗೀಗ ಆಲೋಚನೆ ಏನಂದ್ರೆ, ಯಾವುದೇ ಹಳ್ಳಿನಲ್ಲಿ ಒಬ್ಬ ಮುಂದಾಳತ್ವ ಕಟ್ಕೊಂಡಿರ್ತಾರೆ ಅಥವಾ ಕಟ್ಕೋಬೇಕು ಅನ್ಕೊಂಡಿರ್ತಾರೆ ಅಥವಾ ಒಂದು ರಾಜಕೀಯವಾಗ ಸಂಘಟನಾತ್ಮಕವಾಗ ಕಾಣಿಸ್ಕೊಂಡಿರ್ತಾರೆ, ಅವ್ರಿಗೆ ಈ ಒಂದು ವಿಷಯನ ಮುಗಿಸಿ ನಾನು ಯಾವ ರೀತಿ ನಮ್ಮ ಹಳ್ಳಿನಲ್ಲಿ ಮುಂದಾಳತ್ವ ಕಟ್ಕೊಂಡೆ, ಆ ಹಳ್ಳಿನಲ್ಲಿ ಅವ್ರ ಮುಂದಾಳತ್ವ ಕಟ್ಕೊಂಡು ನಾವು ಟೀಚರ್ಸ್ ನ ಕಳಿಸ್ಕೊಟ್ಟಿದ್ವಿ ಆದ್ರೆ ಅವ್ರು ಮಿಕ್ಕಿದ್ದೆಲ್ಲ ಕೂಡ ಆ ಭಾಗದಲ್ಲಿ ನೋಡ್ಕೊಳ್ತಾರೆ. ನಾವು ಒಂದು ಕಾರಣಕ್ಕೆ ಈ ಮಾಲೂರು ತಾಲೂಕಲ್ಲಿ ಇದನ್ನ ಮಾಡೋಣ. ಯಾಕಂದ್ರೆ ನಾವು ಈ 1000 ಹಳ್ಳಿಗಳಲ್ಲಿ ನಮ್ದೇ ಮುಂದಾಳತ್ವ, 1001ನೇ ಹಳ್ಳಿನಲ್ಲಿ ನಂದೇ ಮುಂದಾಳತ್ವ. ಹಾಗಾಗಿ ಇವತ್ತು ನಾವು ಒಂದು ಮಾಲೂರು ತಾಲೂಕಿನ ಯಾರೆಲ್ಲ ಒಂದು ಹಳ್ಳಿನಲ್ಲೂ ಕೂಡ ಮುಂದಾಳತ್ವ ಕಟ್ಕೊಂಡು ಇರುವಂತವ್ರು ಇರ್ತೀರಿ, ಕಟ್ಕೋಬೇಕು ಅನ್ಕೊಂಡಿರೋಂಥವ್ರು ಇರ್ತೀರಿ, ಅಂತವ್ರೆಲ್ಲರೂ ಕೂಡ ನಮ್ಮ ಟಚ್ಗೆ ಬಂದ್ರೆ ಒಂದು ಕೂಲಂಕುಷವಾಗಿ ಚರ್ಚೆ ಮಾಡಿ ಡೆಫಿನೆಟ್ಲಿ ನಿಮ್ಮ ಊರುಗಳಲ್ಲೂ ಕೂಡ ನಮ್ಮ ಊರಲ್ಲಿ ಯಾವ ರೀತಿ ಕ್ಲಾಸಸ್ ನ ಮಾಡಿದ್ವಿ, ಒಂದು ಜನಸಂಪರ್ಕ ಸಾಧನೆ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ವಿ ಅನ್ನೋದನ್ನ ಚರ್ಚೆ ಮಾಡಿ ನಿಮ್ಮೂರಲ್ಲೂ ಕೂಡ ಒಂದು ಕೆಲಸನ ಮಾಡುವಂತ ಕೆಲಸ, ಮತ್ತೆ ಇಂಟ್ರೋ ಸ್ಕಿಲ್ಸ್, ಜಾಬ್ ಸ್ಕಿಲ್ಸ್ ಆಗ್ಬೋದು ಅಥವಾ ಇಂಗ್ಲಿಷ್ ಕಲಿಯುವಂತದ್ರ ಆಗ್ಬೋದು, ಅದರಲ್ಲೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಂತವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಅವ್ರ ಮನಸ್ಸಲ್ಲಿ ನೀವು ಇಳ್ಕೊಳ್ತೀರಿ ಅನ್ನೋದನ್ನ ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿನೇ ಇನ್ನಷ್ಟು ಭಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀವು ಕೂಡ ಅದಕ್ಕೆ ಭಾಗಿಯಾಗ್ತೀರಿ ಅಂತ ಈ ಮೂಲಕ ಹೇಳ್ತೀನಿ. ನೀವು ಸ್ಟೂಡೆಂಟ್ ಗಳ ಬಗ್ಗೆ ಹೇಳ್ತಾ ಇದ್ರಿ, ತುಂಬಾ ಚೆನ್ನಾಗಿ ಕಲಿತಾರೆ, ನನ್ನ ಸ್ಟೂಡೆಂಟ್ ಗಳಿಗೆ ಮಾತ್ರ ಆ ಸೂತ್ರಗಳು ಅರ್ಥ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರಿ. ನಿಮಗ್ ಗೊತ್ತಿರೋ ಹಾಗೆ, ನಿಮಗೆ ಜ್ಞಾಪಕ ಇರೋ ಹಾಗೆ, ನಿಮ್ಮಲ್ಲಿರೋ ಒಬ್ಬ ವೀಕ್ ಸ್ಟೂಡೆಂಟ್ ಇವತ್ತು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರಪ್ಪ, ಅವ್ರು ಅವಾಗ ಇದ್ದಿದ್ದೇ ಬೇರೆ, ಇವಾಗ ಅವ್ರು ಇಂಗ್ಲಿಷ್ ಮಾತನಾಡೋ ಶೈಲಿನೇ ಬೇರೆ, ಅಂತವ್ರು ಯಾರಾದ್ರೂ ನಿಮಗೆ ನೆನಪಿದಾರ? ಡೆಫಿನೆಟ್ಲಿ ಈಗ ಕಲ್ತಿರುವಂತ 1,00,000 ಜನ ಸ್ಟೂಡೆಂಟ್ಸ್ 99% ಎಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಇಂಗ್ಲಿಷ್ ಅಷ್ಟಾಗಿ ಗೊತ್ತಿಲ್ಲ ಅಂತ ಬಂದಂತವ್ರೇನೆ. ಅದರಲ್ಲಿ ನಾವು ಪ್ರಮುಖವಾಗಿ ನಾವು ಹೇಳ್ಬಹುದಾದ್ರೆ, ನಮ್ಮಲ್ಲಿ ಟೀಚರ್ಸ್ ಇದಾರಲ್ವಾ, ಅವರು ಕೂಡ ಕನ್ನಡ ಮೀಡಿಯಂ ಇಂದ ಬಂದು ಟ್ರೈನಿಂಗ್ ನ ಮಾಡ್ಕೊಂಡು ಇಂಗ್ಲಿಷ್ ನ ಕಲ್ತಿರುವಂತವ್ರೆ. ಇನ್ನ ಸ್ಟೂಡೆಂಟ್ ವಿಷಯದಲ್ಲಿ ಬಂದಾಗ ನಮ್ಮ ತಾಲೂಕಿನ ರಮೇಶ್ ಅಂತ ಒಬ್ಬ ಹುಡುಗ ಸೆಕೆಂಡ್ PUC ಒಂದು ಪೇಪರ್ ಇದೆ ನಮ್ಮ ಹತ್ರ, ಅವ್ರ ಎಕ್ಸಾಮ್ ಬರ್ದಿರುವಂತದ್ದು, ಟೆಸ್ಟ್ ಬರ್ದಿರೋದು. ಅಷ್ಟು ಪೂರ್ ABCD ಎಷ್ಟಿದೆ ಅಂತ ಗೊತ್ತಿರ್ಲಿಲ್ಲ. ಅಂತವ್ರನ್ನ ಇವತ್ತು ತುಂಬಾ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡೋ ತರ ಎಲ್ಲಾದ್ರೂ ಆಗಿದ್ರೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಸಿಗೋ ರೀತಿ ಒಂದು ತಯಾರಿ ಮಾಡಿರುವಂತದ್ದು ನನ್ಗೊಂದು ಖುಷಿ ತಂದಿದೆ. ಸೆಕೆಂಡ್ PUC ಫೇಲ್, ಫಸ್ಟ್ ಅಟೆಂಪ್ಟ್ ಅಲ್ಲಿ 12 ಏನೋ ಸ್ಕೋರ್, ಸೆಕೆಂಡ್ ಅಟೆಂಪ್ಟ್ 18 ಸ್ಕೋರ್, ಮತ್ತೆ ನಮ್ಮ ಹತ್ರ ಕ್ಲಾಸ್ ಬಂದ ಮೇಲೆ 80 ಅಬೌವ್ ಸ್ಕೋರ್. ಅಂದ್ರೆ ಯಾವ ರೀತಿ ಹೈ ಸ್ಕೋರ್ ಮೆಥಡ್ ಅಲ್ಲಾಗ್ಲಿ ಅಥವಾ ಇಂಗ್ಲಿಷ್ ಕಲ್ಸ್ಕೊಡೋದ್ರಲ್ಲಾಗ್ಲಿ ಈ ತರ ಎಲ್ಲ ಮಾಡಿರ್ತೀವಿ. ಈ ರೀತಿ ನಾನಾ ಭಾಗಗಳಲ್ಲಿದ್ದಾರೆ, ಜಸ್ಟ್ ಒಂದು ಸ್ಟೂಡೆಂಟ್ ಹೆಸರು ಹೇಳಿದ್ದು ಅಷ್ಟೇ. ಈ ರೀತಿ ಸುಮಾರು ಜನ ಸಿಗ್ತಾರೆ ನಮ್ಗೆ. ಈ ಸಂದರ್ಶನ ನಿಜಕ್ಕೂ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬಹುದು. ವೆಂಕಟಗಿರಿ ಅವರು ಈಸಿಯಾಗಿ ಯಾವ ರೀತಿ ಇಂಗ್ಲಿಷ್ ನ ಕಲಿಬಹುದು ಅಂತ ಹೇಳ್ಕೊಟ್ರು. ವೀಕ್ಷಕರಿಗೆ ಹಾಗೂ ಪರ್ಸನಲಿ ನನಗಂತೂ ಈ ವಿಚಾರಗಳು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಳ್ತೀನಿ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಜನಿಸಿದ ಒಬ್ಬ ಸಾಮಾನ್ಯ ಪ್ರಜೆ ಇಂದು ಯಾವ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಂತ. ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ, ಈ ಗಾದೆ ಮಾತು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಯಾವುದೇ ವಿದ್ಯೆ ಆಗಬಹುದು, ಅದು ಕಲಿಯೋ ತನಕ ನಮಗೆ ತುಂಬಾ ದೊಡ್ಡ ಬ್ರಹ್ಮವಿದ್ಯೆ ಅಂತಾನೆ ಅನ್ಸುತ್ತೆ, ಆದ್ರೆ ಅದನ್ನ ಕಲಿತ ಮೇಲೆ ಕೋತಿ ವಿದ್ಯೆ. ಇವರು ಒಂದಷ್ಟು ಜನರಿಗೆ ಮಾದರಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು.